ಪ್ರೆಸೆಂಟ್ ಸಿಚುವೇಶನ್ ಏನಿದೆ ನೋ ಮ್ಯಾಟರ್, ನೀವು ಮಾಡಬೇಕಂತ ಹಸಿವಿದೆಯಾ, ಕಂಫರ್ಟ್ ಝೋನನ್ನು ಸಾಯಿಸೋಕ್ಕೆ ಆಗುತ್ತೆ ನಿಮ್ಮಿಂದ, ಹಾಗಾದರೆ ನಿಮ್ಮ ಫೈನಾನ್ಷಿಯಲ್ ಗೋಲ್ ಖಂಡಿತವಾಗಿ ಸಕ್ಸಸ್ಫುಲ್ ಆಗುತ್ತೆ. ಈ ಮೂಡ್ ಬರ್ತಾ ಇಲ್ಲ ನೋಡಿ, ಈ ಮೂಮೆಂಟ್ನಲ್ಲೂ ನಿಮಗೆ ಕೆಲಸ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಅಂದರೆ ನಿಮ್ಮ ಸಕ್ಸಸ್ಸನ್ನು ಯಾರಿಂದಲೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮದೇ ಸಂಕಲ್ಪ ಪ್ಲ್ಯಾನ್ನ ಬಗ್ಗೆ ನಿಮಗೆ ವಿಶ್ವಾಸ ಇದೆಯಾ? ವಿಶ್ವಾಸ ಇದ್ದರೆ ನಿಮ್ಮ ಸಕ್ಸಸ್ಸನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಗೋ ಅಹೆಡ್. ವ್ಯತೆ ಇರುವಾಗ ಮುಂದೆ ಹೋಗಬೇಕು. ಮುಂದೆ ಹೋಗಿದ್ದೀನಿ ಅಂತ ಅಂದ್ಕೊಂಡು ಹಿಂದೆ ನೋಡಬೇಕು. ಇವತ್ತಿನ ಇನ್ಸಿಡೆಂಟ್ ಪರಿಸ್ಥಿತಿ ಕತೆ ಥರ ಕಾಣಿಸುತ್ತೆ, ಇಲ್ಲಾಂದರೆ ಕತ್ತೆ ಥರ ದುಡಿತಾ ಇರಬೇಕು. ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡದೆ ಕಂಟಿನ್ಯೂ ಆಗಿ ನೋಡುವಂಥ ಧೈರ್ಯ ಮಾಡಿ, ಹುಚ್ಚು ಧೈರ್ಯ. ಯಾಕಂದರೆ ಇಲ್ಲಿ ವಿಡಿಯೋ ಲಾಂಗ್ ವಿಡಿಯೋ ಇದೆ. ಇಲ್ಲಿ ತನಕ ಬಂದಿದ್ದೀರಾ, ಯು ಆರ್ ಗ್ರೇಟ್. ಯಾಕೆಂದರೆ ಈ ವಿಡಿಯೋ ಒಂದು ಸಾರಿ ಕೇಳಿಸ್ಕೊಂಡ್ರೆ ಅರ್ಥ ಆಗಲ್ಲ, 2 ಸಾರಿ ಅಲ್ಲ, 3 ಸಾರಿ 4 ಸಾರಿ ಕೇಳಿಸ್ಕೊಳ್ಬೇಕು. ಮತ್ತೆ ನೀವು ಮೆಡಿಟೇಷನ್ ಮಾಡಬೇಕು. 90 ಡೇಸ್ ಫಸ್ಟ್ 90 ಡೇಸ್ ಪ್ಲ್ಯಾನ್ ಮಾಡಬೇಕು. ಎಕ್ಸಾಂಪಲ್ಗೆ ನಿಮ್ಮ ಹತ್ರ ಪರ್ಸ್ ಇದೆ. ಪರ್ಸ್ ಹೇಗಿದೆ ನೋಡೋದಕ್ಕೆ? ನೀಟಾಗಿದೆಯಾ? ಲಕ್ಷ್ಮಿ ಇಡುವ ಪರ್ಸ್ ಅದು ನೀಟಾಗಿದೆಯಾ? ಆ ನೀಟಾಗಿರೋ ಪರ್ಸಲ್ಲಿ ನೋಟ್ಗಳು ಏನು ಮಡ್ಚಿ ಇಟ್ಟಿದೆಯಾ? ಅಲ್ಲೊಂದು ಇಲ್ಲೊಂದು ಹೀಗೆ ತುರ್ಕಿ ಇಟ್ಟಿದ್ದೀರಾ? ಹೇಗೆ ಇಟ್ಟಿದ್ರೆ ನೋಡಿ. ಈಗ ಎರಡನೇದು, ಆ ಪರ್ಸಲ್ಲಿ ಏನು ಕಸ ತುಂಬಿದಾಗ ಏನೇನೋ ತುಂಬಿ ಇಟ್ಟಿದ್ದೀರಾ? ಗೋಲ್ಡ್ ಮಾಡಿ ಇಡುವಾಗ ಕಷ್ಟ ಕಾಲಕ್ಕೆ ಬೇಕು ಅಂತ ಯಾಕೆ ಇಡಬೇಕು? ದುಡ್ಡನ್ನು ಸಪ್ರೇಟಾಗಿ ಇಟ್ಕೊಳ್ಳೋದಕ್ಕೆ ಎಮರ್ಜೆನ್ಸಿಗೆ ಬೇಕು ಅಂತ ಯಾಕೆ ಇಟ್ಕೊಳ್ಬೇಕು? ಎಲ್ಲವೂ ಬೇಕಾ? ಬೇಡದೇ ಇರತಕ್ಕಂಥ ನಮ್ಮ ಜೀವನದಲ್ಲಿ ಏನೆಲ್ಲ ಅಂಶಗಳಿದೆ ಅದೆಲ್ಲವನ್ನು ಬಿಟ್ಟು ಬಿಡಬೇಕು. ಆಗ ಎಲ್ಲವೂ ಸಿಗುತ್ತೆ. ಎಲ್ಲವೂ ಅಂದರೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಜಾಯ್, ಎನ್ಲೈಟನ್ಮೆಂಟ್. ಇದರ ಸೆಕೆಂಡ್ ಪಾರ್ಟಲ್ಲಿ ನಾನು ಮೆಡಿಟೇಷನನ್ನು ಕೂಡ ಮಾಡಿಸ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಮೆಡಿಟೇಷನ್ನ ಪಾರ್ಟು ಸೆಕೆಂಡ್ ಪಾರ್ಟ್ನಲ್ಲಿ ಸಿಗುತ್ತೆ. ಆದರೆ ಯಾವಾಗ ಸಕ್ಸಸ್ಫುಲ್ ಆಗ್ತೀವಿ ಗೊತ್ತಾ? ಇದನ್ನು ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಿ ನೋಡಿ. ಎಷ್ಟು ದಿವಸಕ್ಕೆ? ಫಸ್ಟ್ 90 ಡೇಸ್. ಫಸ್ಟ್ 90 ಡೇಸ್ ನೀವು ಟ್ರೈ ಮಾಡಿ ನೋಡಿ. ಪ್ರಿಯ ವೀಕ್ಷಕರಿಗೆ ನಮಸ್ಕಾರ, ನಾನು ಗೋವಿಂದ್ ಮಾತಾಡ್ತಾ ಇರೋದು. ಇವತ್ತು ಒಂದು ಅದ್ಭುತವಾದ ಪುಸ್ತಕದ ಬಗ್ಗೆ ನನಗೆ ಆದಷ್ಟು ತಿಳಿದಿರೋ ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಪುಸ್ತಕ ಪ್ಲಸ್ ಮೆಡಿಟೇಷನ್ 2 ಇಂಪಾರ್ಟೆಂಟ್ ಆಗಿ ನಿಮಗೆ ಸಿಗೋದುಂಟು. ಆದರೆ ಒಂದು ರಿಕ್ವೆಸ್ಟ್ ಏನು ಗೊತ್ತಾ? ನೀವು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಪೂರ್ತಿ ಕೇಳಿಸ್ಕೊಳ್ಳೋಕ್ಕಾಗುತ್ತಾ? ಆದರೆ ಮಾತ್ರ ಈ ವಿಡಿಯೋ ನಿಮಗೆ ಬೆನಿಫಿಟ್ ಸಿಗುತ್ತೆ. ಯಾಕೆ ಅಂದರೆ ಈ ವಿಡಿಯೋ ಲಾಂಗ್ ಇದೆ. ಲಾಂಗ್ ಯಾಕೆ ಇದೆ ಅಂದರೆ ಯಾವುದೇ ಕಂಟೆಂಟನ್ನು ನಾನು ಕಟ್ ಮಾಡಲಿಕ್ಕೆ ಇಷ್ಟಪಟ್ಟಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಆ್ಯಸ್ ಇಟ್ ಈಸ್ ಹೇಗೆ ಮಾಡಬೇಕು ಹಾಗೆ ಮಾಡಿರೋದ್ರಿಂದ ವಿಡಿಯೋ ಸ್ವಲ್ಪ ಉದ್ದ ಆಗಿದೆ, ಲಾಂಗ್ ವಿಡಿಯೋ ಇದೆ. ಆದರೆ ಇಲ್ಲಿ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಟಾಸ್ಕ್ ಏನು ಅಂತಂದರೆ ಪೇಷನ್ಸ್. ನಿಮಗೆ ಇಷ್ಟು ದೊಡ್ಡ ವಿಡಿಯೋನ ಕೇಳಿಸ್ಕೊಳ್ಳೋಕೆ ಆಗುತ್ತಾ? ನಿಮಗೆ ಇದೊಂದು ದೊಡ್ಡ ಚಾಲೆಂಜ್. ಆಗಲಿಲ್ಲ ಅಂತಂದರೆ ಆಗಲಿಲ್ಲ ಮೀನ್ಸ್ ನಿಮಗೆ ಪೂರ್ತಿ ಕೇಳಿಸ್ಕೊಳ್ಳೋಕೆ ಆಗಲಿಲ್ಲ ಅಂತಂದರೆ ಖಂಡಿತವಾಗಿ ನೀವು ಕಳ್ಕೊಳ್ತೀರ. ಚಿಕ್ಕ ಕ್ಲಿಪ್ ರೂಪದಲ್ಲಿ ಕೊಡಬಹುದು, ಇಲ್ಲ ನಡೆಯೋದಿಲ್ಲ. ಈ ವಿಡಿಯೋ ಆ್ಯಸ್ ಇಟ್ ಈಸ್ ಹೇಗೆ ಫಾರ್ಮೇಟ್ನಲ್ಲಿ ಇದೆ ಆ ಪುಸ್ತಕದಲ್ಲಿ ಅದೇ ರೀತಿ ನಿಮಗೆ ಕೊಡಬೇಕಾಗತ್ತೆ. ಸೀಕ್ರೆಟ್ ಆಫ್ ದಿ ಮಿಲೇನಿಯರ್ ಮೈಂಡ್, ಆ ಪುಸ್ತಕದಲ್ಲಿ ಏನೆಲ್ಲ ಬರೆದಿದ್ದಾರೆ ಆಥರ್, ಅದನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡುವ ನನ್ನ ಪ್ರಯತ್ನ. ಆಥರ್ ಟಿ. ಹಾರು ಎಕರ್ ಈ ಪುಸ್ತಕದಲ್ಲಿ ಪ್ರಮುಖವಾಗಿ ಒಂದು ಸಲಹೆಯನ್ನು ಕೊಡ್ತಾರೆ. ನೀವು ಜೀವನದಲ್ಲಿ ಸಕ್ಸಸ್ಫುಲ್ ವ್ಯಕ್ತಿ ಆಗಬೇಕಾ, ಸಫಲರಾಗಬೇಕಾ, ಶ್ರೀಮಂತರಾಗಬೇಕಾ? ಅದರ ಒಂದು ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಬೇರೆಯವರನ್ನು ತಿದ್ದುವ ಚಿಂತೆ ನಿಮಗೆ ಬೇಡ ಅಂತ ಹೇಳ್ತಾರೆ. ಪ್ರಯತ್ನ ಕೂಡ ಪಡೋಕ್ಕೆ ಹೋಗಬೇಡಿ ಅಂತಾರೆ. ಆ ಕೆಲಸ ಅಥವಾ ಆ ಪ್ರಯತ್ನ ಏನಿದ್ರು ನಿಮ್ಮ ಮೇಲೆ ನೀವು ಮಾಡಿ ಸಫಲರಾಗ್ತೀರಾ ಅಂತ ಹೇಳ್ತಾರೆ. ಹಾಗೆಯೇ ಏನೇ ಜೀವನದಲ್ಲಿ ಘಟಿಸ್ತದೆ ಅಂತಂದರೆ ಅದಕ್ಕೆ ತನ್ನದೇ ಆದಂಥ ಸೀಕ್ವೆನ್ಸಸ್ ಇದೆ. ಏನೋ ಒಂದು ಕಾರಣದಿಂದ ನಡೀತಾ ಇದೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಮಾಡಬೇಕಾಗಿದ್ದು ವೆರಿ ಸಿಂಪಲ್. ನಮ್ಮ ಕೆಲಸದ ಮೇಲೆ ಒಂದು ಫೋಕಸ್ ಇರಬೇಕು. ಆ ಫೋಕಸ್ ಆಗಿದೆ ಲೇಸರ್ ಫೋಕಸ್. ಲೇಸರ್ ಫೋಕಸ್ ಯಾವಾಗ ಕೊಡ್ತೀವಿ, ನಮ್ಮ ಸಫಲತೆ, ನಮ್ಮ ಸಕ್ಸಸ್ ಆನ್ಸರ್ ಎದುರುಗಡೆ ಇರುವಂಥ ವ್ಯಕ್ತಿಗೆ ಸಿಗುತ್ತೆ. ಈ ಪುಸ್ತಕದ ಆಥರ್ ಟಿ. ಹಾರು ಎಕರ್ ಒಂದು ಮಾತನ್ನು ಹೇಳ್ತಾರೆ. ಈ ಪುಸ್ತಕವನ್ನು ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೆ ಹೌದಂತಾದರೆ ಆರ್ಥಿಕ ಸಂಬಂಧಿತ ಯಾವ ಎಲ್ಲ ವಿಚಾರಗಳು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ರೆಕಾರ್ಡ್ ಆಗಿದೆ ಚಿಕ್ಕವರಿಂದ ಇಲ್ಲಿ ತನಕ, ಅದೆಲ್ಲವೂ ಚೇಂಜ್ ಆಗಿ ನೀವು ಶ್ರೀಮಂತರಾಗ್ತೀರಂತ ಅವ್ರಿಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಹಾಗೆಯೇ ಅವರು ಒಂದು ಅವರ ಜೀವನಕ್ಕೆ ಸಂಬಂಧಪಟ್ಟ ಸ್ಟೂಡೆಂಟ್ ಆಗಿದ್ದವಾಗ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರಿಗೆ ಬೆನ್ನು ನೋವು ಮತ್ತು ಕತ್ತು ನೋವು ಬರ್ತಾಯಿತ್ತು. ಆವಾಗ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿಬಿಟ್ಟು ಮಸಾಜ್ ಮಾಡುವಂಥದ್ದು, ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಮಾಡ್ತಾಯಿದ್ರು. ಆವಾಗ ಮಸಾಜ್ ಮಾಡಿಕೊಂಡು ಬಂದಾಗ ಅವರಿಗೆ ಆರಾಮ ಅನ್ನಿಸ್ತಾ ಇತ್ತು. ಆದರೆ ಸ್ವಲ್ಪ ದಿನ ಹೋಗ್ತಾ ಏನಾಯಿತು, ಮತ್ತೆ ಪುನಃ ಪೇಯ್ನ್ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು. ಆಗ ಮತ್ತೆ ಪುನಃ ಚೇಂಜ್ ಮಾಡಿ ಡಾಕ್ಟರನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿದಾಗ ಗೊತ್ತಾಯಿತು ಇವರು ಕೂತ್ಕೊಳ್ತಾ ಇದ್ದಂತಹ ಪೊಸಿಷನ್ ಸರಿ ಇರಲಿಲ್ಲ. ಮಲ್ಕೊಳ್ತಾ ಇರ್ತಕ್ಕಂತಹ ಯಾವ ಮಗಲು ಇದೆ ಆ ಪೊಸಿಷನನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಕೆ ಹೇಳಿದರು. ಹಾಗೆಯೇ ಅವರಿಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಅಂದರೆ ಮ್ಯಾಗ್ನೇಷಿಯಮ್ ಡಿಫಿಷಿಯನ್ಸಿ ಇದ್ದಿದ್ದರಿಂದ ಆ ಪ್ರಾಬ್ಲಮ್ ಬರ್ತಾಯಿತ್ತು. ಈ ಮೂರನ್ನು ಸರಿ ಮಾಡಿಕೊಂಡ ಮೇಲೆ ಆ
ಪೇಯ್ನ್ ಪರ್ಮನೆಂಟಾಗಿ ಹೋಯಿತು. ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಕಾರಣ ಏನಂತ ಅರ್ಥ ಮಾಡ್ಕೊಳ್ಳದೆ ಅದ್ರ ಬಗ್ಗೆ ಕೆಲಸ ಮಾಡ್ತಾನೆ ಇದ್ದರೆ ಪ್ರಾಬ್ಲಮ್ ಬುಡ ಸಮೇತ ಪರಿಹಾರ ಆಗಲ್ಲ, ಸಮಸ್ಯೆಗೆ ಸೊಲ್ಯೂಷನ್ ಸಿಗಲ್ಲ. ಮೇಲ್ಮೇಲೆ ನಮಗೆ ಸರಿ ಹೋಗ್ತಾ ಅಂತ ಅನಿಸುತ್ತೆ, ಬಟ್ ಆಳವಾಗಿ ಅದು ಆ ಪ್ರಾಬ್ಲಮ್ ಹಾಗೆ ಇರುತ್ತೆ, ಒಂದಲ್ಲ ಒಂದು ದಿವಸ ಫ್ಯೂಚರಲ್ಲಿ ಸಮಸ್ಯೆಯನ್ನು ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನು ಪೇಯ್ನ್ ಆಗ್ತಾ ಇತ್ತು, ಆ ಪೇಯ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಎಲ್ಲಿತ್ತು? ಸಮಸ್ಯೆ ಇದ್ದಿದ್ದು ಅವರು ಮಲಗುವ ಮತ್ತು ಕುಳಿತುಕೊಳ್ಳುವ ಪೋಶ್ಚರ್ನಲ್ಲಿ ಇತ್ತು, ಮತ್ತು ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ಮೆಗ್ನೀಷಿಯಮ್ನ ಡಿಫಿಷಿಯನ್ಸಿಯಿಂದ ಆ ರೀತಿ ಆಗ್ತಾಯಿತ್ತು. ಯಾವಾಗ ಮೆಗ್ನೀಷಿಯಮ್ದು ಪಿಲ್ಸ್ ತಗೊಂಡ್ರು ಮತ್ತು ಹಾಗೆಯೇ ಕೂತ್ಕೊಳ್ಳುವಂಥ ಮಲಗುವಂಥ ಪೊಸಿಷನನ್ನು ಚೇಂಜ್ ಮಾಡಿದರು, ಅವ್ರಿಗೆ ಪರ್ಮನೆಂಟಾಗಿ ಸಮಸ್ಯೆ ಪರಿಹಾರ ಆಯಿತು. ಅಂದರೆ ನಮ್ಮ ಜೀವನದಲ್ಲಿ ಈ ದೇಹ ಅಂದರೆ ನ್ಯೂಟ್ರಿಷನ್ನ ಇಂಪಾರ್ಟೆನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು, ಲೈಫ್ ಸ್ಟೈಲ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಈ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಹಾಗೆಯೇ ನಮ್ಮ ಆರ್ಥಿಕ ಪರಿಸ್ಥಿತಿಗಳು ಇವಾಗ ಪ್ರೆಸೆಂಟ್ ಹೇಗಿದೆಯೋ ಅದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ನಮಗೆ ಗೊತ್ತಾಗಬೇಕು. ಮೇಲೆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಕನ್ಸಿಸ್ಟೆಂಟಾಗಿ ನಾವು ಅದೇ ಪರಿಸ್ಥಿತಿಯನ್ನು ಎದುರಿಸ್ತಾನೆ ಇರಬೇಕಾಗತ್ತೆ. ಆದರೆ ಆ ನನ್ನ ಆರ್ಥಿಕ ಪರಿಸ್ಥಿತಿಯ ಮೂಲ ಕಾರಣ ಒಂದಿರುತ್ತೆ, ಆ ಮೂಲ ಕಾರಣವನ್ನು ಸರಿ ಮಾಡ್ಕೊಂಡು ಬಿಟ್ವಿ ಅಂದರೆ ನಮ್ಮ ಸಮಸ್ಯೆ ಮುಂದೆ ಬರೋದಿಲ್ಲ. ಜೀವನದಲ್ಲಿ ಸ್ವಯಂನ ಸುಧಾರಣೆಗೆ ನಾವು ಒಂದಿಲ್ಲೊಂದು ಹೊಸತನ್ನು ಕಲಿತಾನೇ ಇರಬೇಕು. ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕು ಅಂದರೂ ಕೂಡ ನಾವು ನಮ್ಮ ಜೀವನದಲ್ಲಿ ಹೊಸದನ್ನು ಕಲಿತಾನೇ ಇರಬೇಕು. ನಾವು ಸಫಲರಾಗ್ತೀವಿ, ಸಕ್ಸಸ್ಫುಲ್ ಆಗ್ತೀವಿ, ಅದನ್ನು ಉಳಿಸ್ಕೊಳ್ಬೇಕು ಅಂದರೆ ಹೊಸ ನಾಲೆಜ್, ಹೊಸತನ್ನು ಕಲಿಯೋದು ಯಾವ ಪ್ರಕ್ರಿಯೆ ಇರುತ್ತೆ ಅದು ಇದ್ದಿದ್ದೇ ಹೌದಂತಾದರೆ ನಾವು ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಬೀಳಲ್ಲ. ಹೊಸ ನಾಲೆಜ್ ಅಥವಾ ನಾಲೆಜ್ ಯಾವಾಗಲೂ ನಮ್ಮನ್ನು ಸಕ್ಸಸ್ಫುಲ್ ಆಗಿದ್ದಾವಾಗ ಕಾಪಾಡುತ್ತೆ. ಯಾಕೆ ಅಂತಂದರೆ, ಈಗ ನನ್ನ ಕೈಗಳನ್ನು ನೋಡ್ತಾ ಇದ್ದೀರಿ, ಇದು ಸಫಲತೆ, ಇದು ನಾಲೆಡ್ಜ್, ಆ್ಯಟಿಟ್ಯೂಡ್ ಅಂತ ತಿಳ್ಕೊಂಬಿಡಿ. ಸಫಲತೆ ಜಾಸ್ತಿ ಇದ್ದು ಆ್ಯಟಿಟ್ಯೂಡ್ ಕಡಿಮೆ ಇದ್ದರೆ, ನಾಲೆಜ್ ಕಡಿಮೆ ಇದ್ದರೆ ನಾವು ಮತ್ತೆ ಪುನಃ ಕೆಳಗೆ ಬಿದ್ದೋಗ್ಬಿಡ್ತೀವಿ. ಅದೇ ಸಫಲತೆ ಈ ಲೆವೆಲಲ್ಲಿದೆ, ನಾಲೆಜ್ ಈ ಲೆವೆಲಲ್ಲಿದೆ, ಅಥವಾ ಸಫಲತೆ ನಾಲೆಜ್ ಎರಡೂ ಒಂದೇ ಸಮಾನವಾಗಿದೆ, ಈಗ ನಾನು ಜೀವನದಲ್ಲಿ ಬೀಳೋದಿಲ್ಲ. ಯಾಕೆ ಅಂದರೆ ಸಫಲತೆಯನ್ನು ಇರುವವರನ್ನು ನಾನು ತುಂಬ ಜನ ನೋಡಿದ್ದೀನಿ. ಆದರೆ ಸಫಲರಾಗಿ ಅವರು ಕನ್ಸಿಸ್ಟೆಂಟಾಗಿ ಇರಲಿಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಅವರ ಆ್ಯಟಿಟ್ಯೂಡ್ ಅಥವಾ ಅವರ ನಾಲೆಜ್ ಆ ಸಫಲತೆಗೆ ಈಕ್ವಲ್ ಆಗಿ ಇರಲಿಲ್ಲ, ಅಥವಾ ಸಫಲತೆಗಿಂತ ಅವರ ಮೈಂಡ್ಸೆಟ್ ಅಥವಾ ಆ್ಯಟಿಟ್ಯೂಡ್ ಅಥವಾ ಅವರ ಸಬ್ಕಾನ್ಷಿಯಸ್ ಮೈಂಡ್ನ ಯಾವ ರೆಕಾರ್ಡಿಂಗ್ ಇದೆ ಯಾವುದು ಮ್ಯಾಚ್ ಆಗದೇ ಇದ್ದ ಕಾರಣ ಅವರು ಅನ್ಸಕ್ಸಸ್ಫುಲ್ ವ್ಯಕ್ತಿಗಳಾದರು. ಈಗ ಯೋಚನೆ ಮಾಡಿ, ಹೊಸತನ್ನು ಕಲಿಯುವ ಹಸಿವು ನನಗಿದೆಯಾ? ಹಾಗಾದರೆ ಖಂಡಿತವಾಗಿ ನಾನು ಜೀವನದಲ್ಲಿ ಆ ಥರ ಹೇಳ್ತಾರೆ ಸಫಲರಾಗಬಹುದು ಅಂತ. ಈಗ ಒಂದು ವೃಕ್ಷ ಇದೆ, ಆ ಮರದಲ್ಲಿ ಫಲ ಜಾಸ್ತಿ ಬೇಕು ಅಂತಂದರೆ ನಾವು ಎಲ್ಲಿ ಕೆಲಸ ಮಾಡಬೇಕು? ಮರದ ಬುಡದಲ್ಲಿ ಕೆಲಸ ಮಾಡಬೇಕು, ಮರ ಬುಡವನ್ನು ಮಾಡಬೇಕು, ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು. ಆವಾಗ ಸ್ವಲ್ಪ ಸಮಯ ಕಾದ ನಂತರ ಮರದಲ್ಲಿ ಹೂವು, ಹಣ್ಣು, ಹಂಪಲು ಏನು ಬರಬೇಕು, ಹೂವು ಬರಬೇಕು, ಎಲ್ಲವೂ ಬಂದ್ಬಿಡುತ್ತೆ. ಇದರ ಅರ್ಥವಾಗಿದೆ, ಸ್ವಯಂನ ಮೇಲೆ ಕೆಲಸ ಮಾಡ್ತೀವಿ ಅಂತಂದರೆ ನಮ್ಮ ಕೆಲಸದಲ್ಲಿ ಯಾವ ಔಟ್ಪುಟ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಆ ಎಕ್ಸ್ಪೆಕ್ಟ್ ಮಾಡಿರುವ ಎಲ್ಲ ಸಕ್ಸಸ್ಸು ನಮಗೆ ಸಿಗುತ್ತೆ. ಜೀವನದಲ್ಲಿ ಅನೇಕ ಪರಿಣಾಮಗಳನ್ನು ಎದುರಿಸ್ತಾ ಇರ್ತೀವಿ. ಆ ಪರಿಣಾಮವನ್ನು ಪರಿಹಾರ ಮಾಡಬೇಕು ಅಂದರೆ ಕಾರಣವನ್ನು ನಿವಾರಣೆ ಮಾಡುವ ಆರ್ಟ್ ನಮ್ಮದನ್ನಾಗಿ ಮಾಡ್ಕೊಳ್ಬೇಕು. ನಾವು ಜೀವನದಲ್ಲಿ ಅನ್ಸಕ್ಸಸ್ಫುಲ್ ಆಗಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಏನಿರ್ಬೋದು? ಥಾಟ್ಸ್, ಆ್ಯಕ್ಷನ್ಸ್, ಡಿಸಿಷನ್ಸ್, ಇದರ ಪರಿಣಾಮವೇ ಅಸಫಲತೆ. ಒಂದು ಎಕ್ಸಾಂಪಲ್ಗೆ, ಈಗ ನನ್ನ ಹತ್ರ ಹಣ ಇಲ್ಲ ಅನ್ನುವಾಗ ನನ್ನ ಮನಸ್ಸಿನ ಒಳಗಡೆ ಯಾವ ರೀತಿಯ ಯೋಚನೆ ನಡೀತಾ ಇದೆ? ಫಾರ್ ಎಕ್ಸಾಂಪಲ್, ನಿಮ್ಮ ಇವಾಗ ಪ್ರಸ್ತುತ ಸಮಯದಲ್ಲಿ ನೀವು ಯಾವುದೋ ಒಂದು ಕಂಡೀಷನ್ಸ್ನಲ್ಲಿ ಇದ್ದೀರ, ಪ್ರಾಬ್ಲಮಲ್ಲಿದ್ದೀರಿ, ಹಣದ್ದೇ ಆಗಿರ್ಬೋದು, ಪರಿವಾರಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರ ಆಗಿರ್ಬೋದು. ಆದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನ ಒಳಗಡೆ ಏನು ನಡೀತಾ ಇದೆ? ಇದು ತುಂಬ ಇಂಪಾರ್ಟೆಂಟ್. ಏನು ನಡೀತಾ ಇದೆ? ಇದು ಚೆಕ್ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಾವು ಕೇಳಿದ್ದನ್ನು ಮರ್ತೋಗ್ಬಿಟ್ಟಿದ್ದೀವಿ, ಆದರೆ ನೋಡಿದ್ದನ್ನು ನೆನ್ಪಿಟ್ಕೊಂಡು ಬಿಟ್ಟಿರ್ತೀವಿ. ಏನಾದರೂ ಕೇಳಿದ್ದು ನೋಡಿದ್ದನ್ನ ನಾವೇ ಜೀವನದಲ್ಲಿ ಮಾಡಿಬಿಟ್ರೆ ಪರ್ಮನೆಂಟಾಗಿ ಅದು ಉಳ್ಕೊಂಡ್ಬಿಡುತ್ತೆ. ಹಾಗೆಯೇ ಅರ್ಥ ಕೂಡ ಆಗುತ್ತೆ. ಹಾಗೆಯೇ ಈ ವಿಡಿಯೋ ನೀವು ಏನು ಕೇಳ್ತಾ ಇದ್ದೀರಾ, ಏನು ನೋಡ್ತಾ ಇದ್ದೀರಾ, ಕೇಳಿಸ್ಕೊಂಡ್ರೆ ಮರ್ತೋಗ್ಬಿಡ್ತೀರಾ. ಕೇವಲ ನೋಡ್ತಾ ಇದ್ದರೆ ನೆನ್ಪಿಟ್ಕೊಳ್ತೀರ ಅಷ್ಟೇ. ಆದರೆ ಯಾವಾಗ ಸಕ್ಸಸ್ಫುಲ್ ಆಗ್ತೀವಿ ಗೊತ್ತಾ? ಇದನ್ನು ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಿ ನೋಡಿ. ಎಷ್ಟು ದಿವಸಕ್ಕೆ? ಫಸ್ಟ್ 90 ಡೇಸ್.
ಫಸ್ಟ್ 90 ಡೇಸ್ ನೀವು ಟ್ರೈ ಮಾಡಿ ನೋಡಿ. ಫಸ್ಟ್ 90 ಡೇಸ್ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ನೀವು ಹೆಂಗೆ ನೋಡಬೇಕು ಅಂತಂದರೆ 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ನೋಡಿ. ಮತ್ತು ಯಾಕೆ ಅಂತಂದರೆ ಇದಾದ ನಂತರ ನಾನು ಮೆಡಿಟೇಷನ್ ಪಾರ್ಟನ್ನು ಕೂಡ ನಾನು ಮಾಡೋದಕ್ಕೆ ಇರೋದರಿಂದ ಈ ವಿಡಿಯೋ ಫಸ್ಟ್ ಪಾರ್ಟ್ ಇದು. ಇದರ ಸೆಕೆಂಡ್ ಪಾರ್ಟಲ್ಲಿ ನಾನು ಮೆಡಿಟೇಷನನ್ನು ಕೂಡ ಮಾಡಿಸ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಮೆಡಿಟೇಷನ್ನ ಪಾರ್ಟು ಸೆಕೆಂಡ್ ಪಾರ್ಟ್ನಲ್ಲಿ ಸಿಗುತ್ತೆ. ನೀವು ನಿಮ್ಮ ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ಪುರುಷಾರ್ಥವನ್ನು ಮಾಡಬೇಕು. ಮನಸ್ಸು ಏನು, ಬುದ್ಧಿ ಏನು, ಸಂಸ್ಕಾರ ಅಂದರೆ ಏನು, ಇದು ಯಾವ ರೀತಿಯ ಸೈಕಲ್, ಯಾವ ರೀತಿಯ ಚಕ್ರ, ಯಾವ ರೀತಿಯ ಇದೊಂದು ರೀತಿಯ ಟ್ರಾಪ್, ಇದನ್ನ ಅರ್ಥ ಮಾಡ್ಕೊಂಡಿದ್ದೆ ಹೌದಂತಾದರೆ ನಾವು ಜೀವನದಲ್ಲಿ ಸಕ್ಸಸ್ಫುಲ್ ಆಗೇ ಆಗ್ತೀವಿ. ಇದು ನಮ್ಮ ಜೀವನದ ವ್ಯವಹಾರದ ಮಹಾಮಂತ್ರವಾಗಿದೆ. ಯಾವುದು? ಈ ಮನಸ್ಸು ಬುದ್ಧಿ ಸಂಸ್ಕಾರ ಏನಿದೆಯಲ್ಲ ಇದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಮಹಾಮಂತ್ರವಾಗಿದೆ ಇದು. ಯಾಕೆ ಅಂತಂದರೆ ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ಕಾರಣ ಮತ್ತು ಪ್ರಭಾವದ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ಆ ವೈಬ್ಸ್ನಲ್ಲಿ ಬದುಕ್ತಾ ಇದ್ದೀವಿ. ಶ್ರೀಮಂತರಾಗಬೇಕಾದ ಜೀವನದಲ್ಲಿ ನಿಮ್ಮ ಹಳೆಯ ಆಲೋಚನೆಯ ವಿಧಿವಿಧಾನಗಳು ಏನಿದೆ ಅಲ್ವಾ, ಆ ಪ್ಯಾಟರ್ನನ್ನು ನೀವು ಚೇಂಜ್ ಮಾಡಿ, ಆಟೋಮೆಟಿಕಲಿ ಸಕ್ಸಸ್ಫುಲ್ಲ ಮಾರ್ಗ ನಮಗೆ ಸಿಕ್ಬಿಡುತ್ತೆ. ಹಾಗೆಯೇ ಹೊಸದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಈ ಜಾಗವನ್ನು ಖಾಲಿ ಇಟ್ಕೊಳ್ಳಿ. ಆದರೆ ಒಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಹೊಸದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಹೊರಗಡೆಯ ಜನರು, ಮನೆಯವರು ಕೂಡ ನಮಗೆ ಬಿಡೋದಿಲ್ಲ. ಹಾಗೆಯೇ ನನ್ನದೇ ಸಬ್ಕಾನ್ಷಿಯಸ್ ಮೈಂಡು ಕೂಡ ಈ ಹೊಸತನ್ನು ಕಲಿಯೋದಕ್ಕೆ ಅಲೌ ಕೂಡ ಮಾಡಲ್ಲ. ಇವೆಲ್ಲದರಿಂದ, ಈ ಮೂರರಿಂದ ನಾವು ಹೊರಗಡೆ ಬರಬೇಕಾಗತ್ತೆ. ವಿನ್ ಆಗಬೇಕು ಅಂತಂದರೆ, ಸಕ್ಸಸ್ ಆಗಬೇಕಂದ್ರೆ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ. ಹೇಳ್ತಾರಲ್ವ, ಸ್ವಲ್ಪ ಬೇಕು ಅಂತಂದರೆ ಸ್ವಲ್ಪ ಬಿಡಬೇಕು, ಎಲ್ಲ ಬೇಕು ಅಂತಂದರೆ ಜೀವನದಲ್ಲಿ ಎಲ್ಲವನ್ನು ಬಿಡಬೇಕು. ಬಿಡೋದು ಏನು? ನೆಗೆಟಿವ್ ಡಿಸ್ಟ್ರಾಕ್ಷನ್ಸ್ ಏನು ಬರ್ತಾಯಿದೆ ಅದನ್ನು ಬಿಡಬೇಕು. ಏನು ಕಂಫರ್ಟ್ ಝೋನ್ ಇದೆ ಅದೆಲ್ಲವನ್ನು ಬಿಟ್ಟು ಬಿಡಬೇಕು. ಆಗಲೇ ನಮ್ಮ ಜೀವನದಲ್ಲಿ ಏನು ಸಿಗಬೇಕು ಅದೆಲ್ಲವೂ ಸಿಗುತ್ತೆ. ಎಲ್ಲವೂ ಬೇಕಾ? ಬೇಡದೇ ಇರತಕ್ಕಂಥ ನಮ್ಮ ಜೀವನದಲ್ಲಿ ಏನೆಲ್ಲ ಅಂಶಗಳಿದೆ ಅದೆಲ್ಲವನ್ನು ಬಿಟ್ಟು ಬಿಡಬೇಕು. ಆಗ ಎಲ್ಲವೂ ಸಿಗುತ್ತೆ. ಎಲ್ಲವೂ ಅಂದರೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಜಾಯ್, ಎನ್ಲೈಟನ್ಮೆಂಟ್ ಎಲ್ಲವೂ ನಮಗೆ ಸಿಗುತ್ತೆ. ಮ್ಯಾನಿಫೆಸ್ಟೇಷನ್ ಪ್ರಕ್ರಿಯೆ ನಮ್ಮ ಜೀವನದಲ್ಲಿ ಹೇಗೆ ನಡೀತದೆ, ಮೈಂಡಲ್ಲಿ ಯಾವ ರೀತಿ ನಡೀತದೆ, ಎಲ್ಲಿಂದ ಎಲ್ಲಿಗೆ? ಫಸ್ಟು ಥಾಟ್ಸ್, ಫೀಲಿಂಗ್ಸ್, ಆ್ಯಕ್ಷನ್ಸ್, ನೆಕ್ಸ್ಟು ಅದರದ್ದು ರಿಸಲ್ಟ್. ವೆರಿ ಸಿಂಪಲ್. ಈ 4. ಫಸ್ಟ್ ಥಾಟ್ಸ್ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಫೀಲಿಂಗ್ ನಡೀತದೆ, ಮತ್ತು ಆ್ಯಕ್ಷನ್ ಮಾಡೇ ಮಾಡ್ತೀವಿ, ಮತ್ತು ರಿಸಲ್ಟ್ ಬಂದುಬಿಡುತ್ತೆ. ಏನಾದರೂ ಇವಾಗ ನಮ್ಮ ಜೀವನದಲ್ಲಿ ಏನೋ ಒಂದು ನಾವು ಸ್ಥಿತಿಯಲ್ಲಿ ಇದ್ದೀವಲ್ಲ, ಅದಕ್ಕೆ ಮೂಲ ಕಾರಣ ಥಾಟ್ಸ್, ಅದಕ್ಕೆ ಸಂಬಂಧಪಟ್ಟಂತಹ ಫೀಲಿಂಗ್ಸ್ಗಳು, ಅದಕ್ಕೆ ಸಂಬಂಧಪಟ್ಟಂತಹ ಆ್ಯಕ್ಷನನ್ನು ತೆಗೆದುಕೊಂಡಿರ್ತೀವಿ. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇವಾಗ ಏನಾಗಿದ್ದೀವಿ, ಔಟ್ಪುಟ್ ರಿಸಲ್ಟ್ನಲ್ಲಿ ಕಾಣಿಸ್ತಾ ಇದೆ. ಸಕ್ಸಸ್ಫುಲ್ ಆಗಿದ್ದರೆ ಈ ಲೈನಲ್ಲೇ ಬಂದಿರ್ತೀವಿ, ಅಥವಾ ಫೇಲ್ಯೂರ್ ಆಗಿದ್ದರೂ ಕೂಡ ಇದೇ ಟ್ರ್ಯಾಕ್ನಲ್ಲಿ ನಾವು ಬಂದಿರ್ತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ನಗು ಬರ್ಬೋದು. ಒಂದು ವಿಚಾರ ಹೇಳ್ತೀನಿ. ಈ ಥಾಟ್ಸ್, ಫೀಲಿಂಗ್ಸ್, ಆ್ಯಕ್ಷನ್ ಮತ್ತು ರಿಸಲ್ಟ್ಸು, ಈ ಲೈನ್ ಯಾವ ರೀತಿ ಕೆಲಸ ಮಾಡಿದೆ ನಿಮ್ಮ ಜೀವನದಲ್ಲಿ, ನಮ್ಮ ಜೀವನದಲ್ಲಿ, ಪ್ರಪಂಚದಲ್ಲಿ, ಎಲ್ಲರಿಗೂ ಕೂಡ, ಸಮಾಜದಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ನಾನೊಂದು ಸೈಟ್ ತಗೊಳ್ತೀನಿ, ಗೋಲ್ಡ್ ತಗೊಳ್ತೀನಿ, ಅಥವಾ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಏನೇ ತೆಗೆದುಕೊಳ್ತೀವಿ ಅಂದರೆ ಫಸ್ಟ್ ಥಾಟ್ಸ್ ಬಂತು, ಮತ್ತು ತಗೊಳ್ತೀವಿ. ತಗೊಳ್ಳುವಾಗ ಒಂದು ಫೀಲಿಂಗ್ಸ್ ಇರುತ್ತೆ. ಎಕ್ಸಾಂಪಲ್ಗೆ ಗೋಲ್ಡ್ ಅಂತ ತಿಳ್ಕೊಂಬಿಡಿ, ಅಥವಾ ಒಂದು ಸೈಟ್ ಅಂತ ತಿಳ್ಕೊಂಬಿಡಿ, ಅಥವಾ ಅಕ್ಕಪಕ್ಕದವ್ರ ಜೊತೆಲಿ ಚೆನ್ನಾಗಿರೋದು ಅಂತ ತಿಳ್ಕೊಂಬಿಡಿ. ಅಲ್ಲಿ ಒಂದು ಥಾಟ್ಸ್ ಇರುತ್ತೆ, ಸ್ವಲ್ಪ ಗೋಲ್ಡ್ ತೆಗೆದು ಇಟ್ಕೊಂಡ್ಬಿಡೋಣ, ಈ ಗೋಲ್ಡು ನಮ್ಮ ಕಷ್ಟ ಕಾಲಕ್ಕಾಗತ್ತೆ. ಒಂದು ಸೈಟ್ ಎತ್ತಿ ಇಟ್ಟಿರೋಣ, ಈ ಸೈಟ್ ನಮಗೆ ಕಷ್ಟ ಕಾಲಕ್ಕೆ ಬೇಕಾಗತ್ತೆ. ನೋಡಿ, ಸೈಟ್ ತಗೊಳ್ಬೇಕನ್ನೋದು ಒಂದು ಥಾಟ್ಸು, ಮತ್ತು ಅದರ ಫೀಲಿಂಗ್ ನೋಡಿ, ಕಷ್ಟ ಕಾಲಕ್ಕೆ ಬೇಕಾಗತ್ತಂತ. ಏನೇಳಿ, ಥಾಟ್ಸ್ ಬಂತು, ಸೈಟ್ ತೊಗೊಳಕ್ಕೆ ಹೋದ್ರಿ, ಹೋಗೋ ಒಂದು ಫೀಲಿಂಗ್ ಇರುತ್ತೆ. ಏನು ಫೀಲಿಂಗ್ ಅಂತಂದರೆ ಕಷ್ಟ ಕಾಲಕ್ಕೆ ಬೇಕಾಗತ್ತಂತ. ಆಮೇಲೆ ಏನು ಹೇಳ್ತೀವಿ ಗೊತ್ತಾ, ಸ್ವಲ್ಪ ಒಂದು 10 ವರ್ಷ ಆದ ನಂತರ ಒಳ್ಳೆ ನೀವು ತೊಗೊಂಡಿರೋದೊಂದು 25 ಲಕ್ಷಕ್ಕಾದರೆ ಅದು 1 ಕೋಟಿಗೆ ಮಾರೋದಕ್ಕೆ ರೆಡಿ ಇರುತ್ತೆ. ಆದರೆ ಒಂದು ಸಮಯದಲ್ಲಿ ಒಂದು ಸಮಸ್ಯೆ ಬರುತ್ತೆ. ಆ ಸಮಸ್ಯೆಯ ಪ್ರಮಾಣ ಎಷ್ಟಿರುತ್ತೆ ಅಂದರೆ 1 ಕೋಟಿ ನಿಮಗೆ ಖರ್ಚಾಗುತ್ತೆ, ಎಮರ್ಜೆನ್ಸಿ ದುಡ್ಡು ಬೇಕಾಗಿರುತ್ತೆ. ಆಗ ನೀವು ಆ ಸೈಟನ್ನು ಮಾರ್ತೀರಿ, ಮಾರಿಬಿಟ್ಟು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ತೀರಿ. ಆದರೂ ಒಂದು ನಿಮ್ಗೆ ಅನಿಸುತ್ತೆ, ನಾನು ಆವತ್ತೇ ಅಂದುಕೊಂಡಿದ್ದೆ ಕಷ್ಟ ಕಾಲಕ್ಕೆ ಬೇಕಾಗತ್ತಂತ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೆ, ಇನ್ಶೂರೆನ್ಸ್ ಮಾಡಿಸಿದೆ, ಗೋಲ್ಡ್ ಇಟ್ಕೊಂಡೆ, ಸೈಟ್ ಇಟ್ಕೊಂಡೆ ಅಂತ ಅನಿಸುತ್ತೆ. ಆದರೆ ನಿಮಗೆ ಗೊತ್ತೇ ಇಲ್ಲ ಪ್ರಾಬ್ಲಮ್ ಯಾಕೆ ಬಂತು ಅಂತ. ಪ್ರಾಬ್ಲಮ್ ಬಂದಿರಲಿಕ್ಕೆ ಒನ್ ಆಫ್ ದ ರೀಸನ್ ಫೀಲಿಂಗ್. ನೀವು ತಗೊಳ್ಳುವಾಗ ಏನು ಫೀಲ್ ಕೊಟ್ಟು ತಗೊಂಡ್ರಿ, ಫೀಲ್ ಇದು ಔಟ್ಪುಟ್ಟೇ ಸಮಸ್ಯೆ. 1 ಕೋಟಿಗೆ ಹೋಗಿದೆ, 1 ಕೋಟಿ ಹೋಗಿದ್ದು ಬೇಜಾರಾಗಲ್ಲ. ಬಟ್ ನಾನು ಇಟ್ಕೊಂಡಿದ್ದೆಲ್ಲ ಒಂದು ಸೈಟು ಕೆಲಸಕ್ಕೆ ಬಂತು ಅಂತ. ನೋ, ಯಾಕೆ ನಮಗೆ ಥಾಟ್ಸ್ ಬರಬಾರ್ದು? ಈ ಸೈಟು ನಾನು ಏನು ತಗೊಳ್ತಾ ಇದ್ದೀನಿ, ನನ್ನ ಲೈಫನ್ನು ಎಂಜಾಯ್ ಮಾಡೋದಕ್ಕೆ ಇದು ನನಗೆ ಹೆಲ್ಪ್ ಮಾಡುತ್ತೆ ಅಂತ ಯಾಕೆ ಆ ಫೀಲಿಂಗಿನ ಜೊತೆಲಿ ತೊಗೊಳ್ಬಾರ್ದು? ಗೋಲ್ಡ್ ಮಾಡಿ ಇಡುವಾಗ ಕಷ್ಟ ಕಾಲಕ್ಕೆ ಬೇಕು ಅಂತ ಯಾಕೆ ಇಡಬೇಕು?
ದುಡ್ಡನ್ನು ಸಪ್ರೇಟಾಗಿ ಇಟ್ಕೊಳ್ಳೋದಕ್ಕೆ ಎಮರ್ಜೆನ್ಸಿಗೆ ಬೇಕು ಅಂತ ಯಾಕೆ ಇಟ್ಕೊಳ್ಬೇಕು? ಎಮರ್ಜೆನ್ಸಿ ಬರಲ್ಲ ಅಂತ ನಾನು ಹೇಳಲ್ಲ. ಇದನ್ನು ವೆಕೇಷನ್ನಿಗೆ ಅಥವಾ ಏನಾದರೂ ಒಂದು ಹೆಲ್ಪ್ ಮಾಡೋದಕ್ಕೆ ಅಥವಾ ಎಂಜಾಯ್ ಮಾಡೋದಕ್ಕೆ ಅಂತ ಯಾಕೆ ಇಡಬಾರ್ದು? ಈಶ್ವರೀಯ ಕಾರ್ಯ ಮಾಡೋದಕ್ಕೆ ಅಂತ ಯಾಕೆ ಇಡಬಾರ್ದು? ಹಾಗಾದರೆ ಯೋಚನೆ ಮಾಡಿ ನಮ್ಮ ಫೀಲಿಂಗ್ಸ್, ನಮ್ಮ ಥಾಟ್ಸ್, ಹಾಗೆ ನೆಕ್ಸ್ಟು ಆ್ಯಕ್ಷನ್ಸ್, ಹಾಗೆಯೇ ಅದರ ರಿಸಲ್ಟ್. ಈ ಪ್ಯಾಟರ್ನ್ ಯಾಕೆ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ? ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಇಷ್ಟೊಂದು ಆಳವಾದ ಪ್ರಭಾವ ಯಾಕೆ ಮಾಡ್ತಾ ಇದೆ? ನಮ್ಮ ವ್ಯವಹಾರದ ಮೇಲೆ, ಸಂಬಂಧದ ಮೇಲೆ, ಥಾಟ್ಸ್ ಮೇಲೆ ಯಾಕೆ ಮಾಡ್ತಾ ಇದೆ? ಮತ್ತು ಹೇಗೆ ಮಾಡ್ತಾ ಇದೆ ಅಂದರೆ ಅದೊಂದು ಪ್ಯಾಟರ್ನ್, ಸಬ್ಕಾನ್ಷಿಯಸ್ ಮೈಂಡ್ನ ಆಳದಲ್ಲಿ ಊರಿರುವಂಥ ಇಂಪ್ಯಾಕ್ಟ್. ಅದೊಂದು ಪ್ರಭಾವ. ಆ ಪ್ರಭಾವ ಯಾರಿಂದ ಆಗಿದೆ ಕೇಳಿದರೆ ತಂದೆ ತಾಯಿಯಿಂದ ಆಗಿರ್ಬೋದು, ಅಕ್ಕನಿಂದ, ಅಣ್ಣನಿಂದ, ತಮ್ಮನಿಂದ, ಫ್ರೆಂಡ್ಸಿಂದ, ಟೀಚರ್ಸಿಂದ, ಸಮಾಜದಿಂದ, ಯಾರ್ಯಾರದ್ದೋ ಇಂದ ಆಗಿದೆ. ಯಾವುದೋ ಒಂದು ಬ್ಯಾಡ್ ಇನ್ಸಿಡೆಂಟಿಂದ ಆಗಿರ್ಬೋದು, ಅಲ್ಲ ಗುಡ್ ಇನ್ಸಿಡೆಂಟಿಂದ ಆಗಿರಬಹುದು, ಮನೆಯಲ್ಲಿ ಜಗಳ ಆಗಿರಬಹುದು, ಯಾವುದೋ ಒಂದು ಇಂಪ್ಯಾಕ್ಟಿಂದ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಷನ್ ತಗೊಳ್ಳೋಕ್ಕೆ ಬಿಡೋದಿಲ್ಲ ಅಥವಾ ಆ್ಯಕ್ಷನ್ ತಗೊಳ್ಳೋಕ್ಕೆ ಬಿಡ್ತಾ ಇದೆ. ಇದು ಸಬ್ಕಾನ್ಷಿಯಸ್ ಮೈಂಡ್ನ ಲೆವೆಲ್ನಲ್ಲಿ ಆಗಿರ್ತಕ್ಕಂತಹ ವಿಚಾರ. ನಿಮ್ಮ ಸಕ್ಸಸ್ಸನ್ನು ಯಾರು ಡಿಸೈನ್ ಮಾಡ್ತಾರೆ, ಯಾರು ರಚಿಸ್ತಾರೆ? ನಮ್ಮ ಜೀವನದಲ್ಲಿ ಅಥವಾ ನೀವೇ ಆಗಿರ್ಬೋದು, ನಾವೇ ಆಗಿರ್ಬೋದು, ಸಾಧಾರಣವಾಗಿದ್ದೀವಂದರೆ ಆ ಸಾಧಾರಣತೆಗೆ ಕಾರಣ ಯಾರು? ಆ ರೀತಿ ರಚನೆ ಮಾಡೋರು ಯಾರು? ನಮ್ಮ ಜೀವನ ಹೇಗಾಗಿದೆ ಅಂದರೆ ಹಣ ಮತ್ತು ಸಕ್ಸಸ್ನ ಹಿಂದಿನ ಹೋರಾಟ ಆಗಿಬಿಟ್ಟಿದೆ. ಹೇಗೆ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಆತ್ಮ ತನಗೆ ತಾನೇ ಮಿತ್ರ ಮತ್ತು ಶತ್ರು ಅಂತ. ಹಾಗೆಯೇ ನನ್ನ ಜೀವನದ ಸಫಲತೆ ಅಥವಾ ಅಸಫಲತೆ ಈ ಎರಡಕ್ಕೂ ನಾನೇ ಕಾರಣ. ಹೇಗೆ? ಥಾಟ್ಸ್, ಫೀಲಿಂಗ್ಸ್, ಆ್ಯಕ್ಷನ್ಸ್ ಮತ್ತು ರಿಸಲ್ಟ್ಸ್. ಅದೇ ರೀತಿ ನನ್ನ ಜೀವನದ ಈ ಪ್ರಸ್ತುತ ಪರಿಸ್ಥಿತಿಗೆ ಕಾರಣ ಬೇರೆ ಯಾರೂ ಅಲ್ಲ, ನಾನೇ. ನನ್ನದೇ ಥಾಟ್ಸ್, ನನ್ನದೇ ಆ್ಯಕ್ಷನ್ಸ್, ನನ್ನದೇ ಫೀಲಿಂಗ್ಸ್, ಈಗ ರಿಸಲ್ಟ್ ಬಂದಿದೆ. ಅದು ವೆರಿ ಇಂಪಾರ್ಟೆಂಟ್. ಏನು ಗೊತ್ತಾ? ನಮ್ಮ ಸಂಘರ್ಷ ಯಾವುದರ ಬಗ್ಗೆ ಅಥವಾ ಏನೇ ಆಗಿರಲಿ, ವೆರಿ ಸಿಂಪಲ್ ಥಾಟ್ಸ್ ಇರಬೇಕು. ಲೈಫ್ ಈಸ್ ಎಂಜಾಯಿಂಗ್. ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಬೇಕು. ಯಾಕೆ ಹೇಳಿ? ಬಿಕಾಸ್ ನಿಮ್ಮ ಜೀವನದ್ದು ಬಾಸ್ ನೀವೇನೇ. ರಿಸ್ಕು ಮತ್ತು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳೋಕ್ಕೆ ರೆಡಿ ಇಲ್ಲಾಂದರೆ ಯಾವ ಎಕ್ಸ್ಪೆಕ್ಟೇಷನ್ ನಮಗೆ ಸಕ್ಸಸ್ಸು ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ ಅದು ಖಂಡಿತವಾಗಿ ಬರಲ್ಲ. ವೆರಿ ಇಂಪಾರ್ಟೆಂಟ್. ನಾನೇ ಬಾಸ್, ನಾನೇ ರಿಸ್ಕ್ ತೊಗೊಳ್ಬೇಕು, ನಾನೇ ರೆಸ್ಪಾನ್ಸಿಬಿಲಿಟಿನ ತೆಗೆದುಕೊಳ್ಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಸಕ್ಸಸ್ ಆಗಬೇಕು ಅಂದರೆ ನಾವು ಯಾರನ್ನು ಬ್ಲೇಮ್ ಮಾಡಬಾರ್ದು. ಫಸ್ಟ್ ನನ್ನ ಆಳ ಕೇಳಿಬೇಕು. ನಾನೇನು ತಪ್ಪು ಮಾಡ್ತಾಯಿದ್ದೀನಿ, ನಾನಿನ್ನೂ ಏನು ಬೆಟರ್ ಮಾಡ್ಕೊಳ್ಬೇಕು, ನಾನೇನು ಸರಿ ಮಾಡ್ಕೊಳ್ಬೇಕು, ನಾನು ಕಲಿತಾ ಇದ್ದೇನೆ ಹೊಸ್ತನ್ನು, ನನ್ನ ಥಾಟ್ಸ್ ಹೇಗಿದೆ, ನನ್ನ ಫೀಲಿಂಗ್ಸ್ ಹೇಗಿದೆ, ನಾನು ತಗೊಳ್ತಿರೋ ಆ್ಯಕ್ಷನ್ಸ್ಗಳು ಹೇಗಿದೆ, ನಾನು ಇವತ್ತು ಹೀಗಿದ್ದೀನಿ ಅಂದರೆ ಇದಕ್ಕೆ ಕಾರಣ ಏನಿರ್ಬೋದು, ನಾನು ಹಿಂದೆ 6 ತಿಂಗಳಿಂದ ಏನು ಮಾಡಿದ್ದೀನಿ ಬೇಡದಿರೋ ಕರ್ಮ, ಇವಾಗ ಏನು ಮಾಡ್ತಾಯಿದ್ದೀನಿ, ಇದನ್ನೇ ಮಾಡಿದರೆ ಮುಂದೆ ಇನ್ನು 6 ತಿಂಗಳು, 1 ವರ್ಷನೋ 6 ವರ್ಷನೋ ಬಿಟ್ಟು ಏನಾಗ್ತೀನಿ, ಇದರ ಮಧ್ಯದ ಅಂತರ, ವ್ಯತ್ಯಾಸ, ಸಮಸ್ಯೆ, ಫ್ಯೂಚರನ್ನು ಅನಾಲಿಸಿಸ್ ಮಾಡಬೇಕು. ಇದೊಂದು ವಿಚಿತ್ರ ನೋಡಿ. ಶ್ರೀಮಂತರು ಯಾವಾಗಲೂ ಎರಡನ್ನೂ ಬೇಕು ಅಂತ ಹೇಳ್ತಾರೆ. ಹಣ ಮತ್ತು ಫ್ಯಾಮಿಲಿ ಅಂತಂದರೆ ಎರಡೂ ಬೇಕು ಅಂತ ಹೇಳ್ತಾರೆ. ನೋಡಿ, ಈ ಎರಡೂ ಬೇಕು ಅನ್ನೋದನ್ನು ಬಡವರು ಹೇಗೆ ಆಯ್ಕೆ ಮಾಡ್ತಾರೆ ಅದು ತುಂಬ ಇಂಪಾರ್ಟೆಂಟ್. ನಾವು ಯಾಕೆ ಹೀಗಿದ್ದೀವಿ ಈ ಚಾಯ್ಸ್ ಮಾಡೋದ್ರಲ್ಲೂ ಕೂಡ ಇದೆ. ನಮಗೆ ಎರಡೂ ಬೇಕು. ಎಡಗೈ ಬೇಕಾ ಬಲಗೈ ಬೇಕಾ ಕೇಳಿದರೆ ಅಫ್ಕೋರ್ಸ್ ಎರಡೂ ಬೇಕು. ಯಾಕೆ ಬೇಕು ಅಂತ ಗೊತ್ತಿದೆ, ಬಿಕಾಸ್ ಜೀವನ. ಇನ್ನೊಂದು ವೆಕೇಷನ್ ಬೇಕಾ ಬಿಸ್ನೆಸ್ ಬೇಕಾ ಕೇಳಿದರೆ ಎರಡೂ ಬೇಕು. ಬಡವರು ಬಡವರಾಗಿ ಯಾಕೆ ಇರ್ತಾರೆ ಅಂದರೆ ಅವ್ರು ರಿಸ್ಕ್ ತಗೊಳ್ಳಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ, ಒಂದೇ ಸಾಕು ಅಂತ ಕಂಫರ್ಟ್ ಝೋನಲ್ಲಿ ಇದ್ಬಿಡ್ತಾರೆ. ನಂತರ ದೇವರನ್ನು, ಇರೋ ಬರೋರನ್ನೆಲ್ಲ ದೂಷಿಸ್ತಾ ಬ್ಲೇಮ್ ಮಾಡ್ಕೊಳ್ತಾ ಕೂತ್ಕೊಳ್ಳೋದು. ಗೌರ್ಮೆಂಟ್ ಸರಿ ಇಲ್ಲ, ನನ್ನ ಅಪ್ಪ ಅಮ್ಮ ಓದಿಸಿಲ್ಲ, ನಾನು ಓದಿದರೆ ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ. ಏನೂ ಮಾಡ್ತಾ ಇರಲಿಲ್ಲ, ನೀನು ಏನೂ ಮಾಡ್ತಾ ಇರಲಿಲ್ಲ. ಇವಾಗಲೂ ಕೂಡ ಸಮಯ ಇದೆ. ಆ್ಯಕ್ಷನ್ ತಗೊಂಡ್ರೆ ಇನ್ನು 6 ವರ್ಷ ಬಿಟ್ಟು, ಇನ್ನು 12 ವರ್ಷ ಬಿಟ್ಟು ನಾನು ಹೇಗಿರಬೇಕು ಅನ್ನುವ ಡಿಸೈನ್ ಇವಾಗಲೇ ಮಾಡಿ, ಫಸ್ಟ್ 90 ಡೇಸ್, ಸೆಕೆಂಡ್ 90 ಡೇಸ್, ಥರ್ಡ್, ಫೋರ್ತ್ 90 ಡೇಸ್ ಅಂತ ಕೆಲಸ ಮಾಡಿದರೆ, ಕರೆಕ್ಟಾಗಿ ವಿಡಿಯೋನ ಫೋಕಸ್ ಮಾಡಿದ್ದೆ ಹೋದಂತಾದರೆ ಮನಿ ಮ್ಯಾನೇಜ್ಮೆಂಟ್ ಆಟೋಮೆಟಿಕ್ಲಿ ಆಗುತ್ತೆ. ಏನು ಮತ್ತು ಎಲ್ಲಿ ಯಾವ ರೆಸ್ಪೆಕ್ಟನ್ನು ಕೊಡಬೇಕು ಕೊಟ್ಟಿದ್ದೇ ಹೋದಂತಾದರೆ ಬಡವರಿಂದ ಶ್ರೀಮಂತರಾಗೋದು ಕಷ್ಟದ ಕಡಲೆಕಾಯಿಯನ್ನಾಗದಷ್ಟು ಅಲ್ಲ. ಹಲ್ಲಿಲ್ಲದೆ ಕಡಲೆಕಾಯಿ ಆಗಿ ಕಷ್ಟ ಹೌದು, ಬಟ್ ನಮ್ಮ ಹತ್ರ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ, ಆಗಬೇಕಾಗುತ್ತೆ. ಈಗ ಜೀವನ ಹೇಗಿದೆ, ಈಗ ಸಂಬಂಧ ಹೇಗಿದೆ, ಈಗ ನಿಮ್ಮ ಹಣಕಾಸಿನ ವಿಚಾರಗಳು ಹೇಗಿದೆ, ಹಣ ಎಷ್ಟಿದೆ ನಿಮ್ಮ ಜೊತೆಯಲ್ಲಿ, ಸ್ವಲ್ಪ ಇದೆಯಾ? ಹಾಗಾದರೆ ಅದನ್ನೇ ಅಚ್ಚುಕಟ್ಟಾಗಿ ನಿಭಾಯಿಸಿ. ಮನಿ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಅದನ್ನು ಮಾಡಿದ್ದೇ ಹೋದಂತಾದರೆ ಮುಂದೆ ಒಂದು ದಿವಸ ಈ ವಿಡಿಯೋ ನೋಡಿನೋ ಅಥವಾ ನೀವೊಂದು ರೈಟ್ ಪ್ಯಾಟರ್ನಿಗೆ ಬಂದುಬಿಟ್ಟು ಸಕ್ಸಸ್ಫುಲ್ಲಾಗಿ ದೊಡ್ಡ ಅಮೌಂಟು, ಜಾಸ್ತಿ ಅಮೌಂಟು, ಚೆನ್ನಾಗಿ ಅಮೌಂಟ್ ಬಂದಾಗ ಅದನ್ನ ಈಸಿಯಾಗಿ ಮ್ಯಾನೇಜ್ ಮಾಡ್ತೀರಾ. ಎಕ್ಸಾಂಪಲ್ಗೆ ನಿಮ್ಮ ಹತ್ರ ಪರ್ಸ್ ಇದೆ. ಪರ್ಸ್ ಹೇಗಿದೆ ನೋಡೋದಕ್ಕೆ? ನೀಟಾಗಿದೆಯಾ?
ಲಕ್ಷ್ಮಿ ಇಡುವ ಪರ್ಸ್ ಅದು ನೀಟಾಗಿದೆಯಾ? ಹಾಂ, ಆ ನೀಟಾಗಿರೋ ಪರ್ಸಲ್ಲಿ ನೋಟ್ಗಳು ಏನು ಮಡ್ಚಿ ಇಟ್ಟಿದೆಯಾ? ಅಲ್ಲೊಂದು ಇಲ್ಲೊಂದು ಹೀಗೆ ತುರ್ಕಿ ಇಟ್ಟಿದ್ದೀರಾ? ಹೇಗೆ ಇಟ್ಟಿದ್ರೆ ನೋಡಿ. ಈಗ ಎರಡನೇದು, ಆ ಪರ್ಸಲ್ಲಿ ಏನು ಕಸ ತುಂಬಿದಾಗ ಏನೇನೋ ತುಂಬಿ ಇಟ್ಟಿದ್ದೀರಾ? ಅದು ಮಂದಿರ, ಅದು ಒಂದು ರೀತಿ ಲಕ್ಷ್ಮಿ ಇರೋ ಜಾಗ ಅದು. ಮತ್ತು ನಿಮ್ಮದು ಮನೆಯಲ್ಲಿ 5 ರೂಪಾಯಿನೋ 1 ರೂಪಾಯಿನೋ ಚಿಕ್ಕ ನೋಟ್ಗಳು ಆ ಟೇಬಲ್ಗಳಲ್ಲಿ ಅಲ್ಲಿ ಇಲ್ಲಿ ಬಿದ್ದುಕೊಂಡಿದೆಯಾ? ನೀಟಾಗಿ ಎಲ್ಲಿಡಬೇಕು ಅಲ್ಲಿ ಇಟ್ಟಿಲ್ವಾ ನೋಡಿ. ನೀವು ಪ್ರತಿ ದಿವಸ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ಲೆಕ್ಕಾಚಾರಗಳನ್ನು ಇಡ್ತಾ ಇದ್ದೀರಾ? ಚಿಕ್ಕ ಹಣಕಾಸೇ ಇರಬಹುದು, ಹಾಲು ತಂದಿರ್ಬೋದು, ಏನೇ ಇರ್ಬೋದು, ಅದಕ್ಕೆ ಲೆಕ್ಕ ಇಡ್ತಾ ಇದ್ದೀರಾ? ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ? ಎಷ್ಟಿದೆ ಹಣ, ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ? ಶ್ರೀಮಂತರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಹಣವನ್ನು ಪ್ರೀತಿಸೋದನ್ನು ಕಲಿಬೇಕು. ವೈಫಲ್ಯ ಮತ್ತು ಸಫಲತೆ ಇದರ ಮಧ್ಯದ ಅಂತರ ವೆರಿ ಸಿಂಪಲ್. ಏನು ಹೇಳಿ? ಆ್ಯಕ್ಷನ್. ನಾನೀಗ ಪ್ರೆಸೆಂಟ್ ಏನಿದ್ದೀನಲ್ಲ ಅದಕ್ಕೆ ನನ್ನ ಹಿಂದಿನ ಆ್ಯಕ್ಷನ್ನೇ ಕಾರಣ. ನಾನು ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಸಕ್ಸಸ್ಫುಲ್ಲಿ ಆಗಬೇಕು ಅಂತಂದರೆ ಇವಾಗ ತೆಗೆದುಕೊಳ್ಳುವ ರೈಟ್ ಆ್ಯಕ್ಷನ್ಗಳೇ ಕಾರಣವಾಗಿರುತ್ತೆ. ಹಾಗೆಯೇ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ? ಏನು ಮಾಡದೆ ನ್ಯೂಟ್ರಲ್ ಆಗಿರೋದು ಕೂಡ ಏನು ಗೊತ್ತಾ? ಒನ್ ಟೈಪ್ ಆಫ್ ಆ್ಯಕ್ಷನ್ ಅದು ಕೂಡ. ಈಗ ಪ್ರೆಸೆಂಟ್ ನೀವೇನೋ ಇದ್ದೀರಲ್ವಾ, ಅಥವಾ ಹೊರಗಡೆ ಪ್ರಪಂಚಕ್ಕೆ ನೀವು ಹೇಗೋ ಕಾಣಿಸ್ತಾ ಇದ್ದೀರಾ, ಅದು ನನ್ನ ಒಳಗಡೆಯ ಪ್ರಪಂಚದ ಪರಿಣಾಮವಾಗಿದೆ, ಥಾಟ್ಸ್ನ ಪರಿಣಾಮವಾಗಿದೆ, ಸಬ್ಕಾನ್ಷಿಯಸ್ ಮೈಂಡ್ನ ಪರಿಣಾಮವಾಗಿದೆ. ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕಾಗತ್ತೆ. ಅದೇ ಆಥರ್ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದು, ಈ ಪುಸ್ತಕವನ್ನು ಅಥವಾ ಈ ವಿಡಿಯೋನ ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೆ ಹೌದಂತಾದರೆ ಹಳೆಯ ಆರ್ಥಿಕ ಸಂಬಂಧಿತ ವಿಚಾರಗಳು ಚೇಂಜ್ ಆಗುತ್ತೆ, ಹೊಸತು ಅಡಾಪ್ಟ್ ಆಗುತ್ತೆ ಅಂತ. ಕಂಡೀಷನ್ಡ್ ಇನ್ ದಿ 3 ಪ್ರೈಮರಿ ವೇಸ್: ವರ್ಬಲ್ ಪ್ರೋಗ್ರಾಮಿಂಗ್, ಮಾಡೆಲಿಂಗ್, ಸ್ಪೆಸಿಫಿಕ್ ಇನ್ಸಿಡೆಂಟ್. ಈ ವರ್ಬಲ್ ಪ್ರೋಗ್ರಾಮಿಂಗ್ ಅಂದರೆ ಏನು? ಚಿಕ್ಕವರಿದ್ದಾಗ ಈ ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ಏನನ್ನು ಕೇಳಿದ್ದೀರಾ? ಹಣ ಏನು ಮರದಿಂದ ಉದುರುತ್ತಾ? ಶ್ರೀಮಂತರು ಬರೀ ಸ್ವಾರ್ಥಿಗಳು, ಹಣ ಕಷ್ಟಕಾಲಕ್ಕೆ ಇಡಬೇಕು, ಹಣದಿಂದ ಏನು ಖುಷಿ ತರೋಕ್ಕಾಗತ್ತಾ? ಈ ರೀತಿಯ ವಿಚಾರಗಳು ನಮಗೆ ಚಿಕ್ಕಂದಿರಿಂದ ಫ್ಯಾಮಿಲಿಯಿಂದಲೋ, ಸಮಾಜದಿಂದಲೋ, ಬೇರೆಯವರಿಂದಲೋ, ಫ್ರೆಂಡ್ಸಿಂದಲೋ ರೆಕಾರ್ಡ್ ಆಗ್ತಾ ಸಬ್ಕಾನ್ಷಿಯಸ್ ಮೈಂಡಿನ ಆಳದಲ್ಲಿ ಡೀಪಾಗಿ ಸೈಲೆಂಟಾಗಿ ರೆಕಾರ್ಡಾಗಿ, ನಮಗೆ ಗೊತ್ತಿಲ್ಲದೆ ರೆಕಾರ್ಡಾಗಿ ಡಿಸ್ಟರ್ಬ್ ಮಾಡ್ತಾನೇ ಇದೆ. ನಾವು ಡಿಸ್ಟರ್ಬ್ ಆಗ್ತಾನೇ ಇದ್ದೀವಿ. ಎಲ್ಲಿ? ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಗಿರೋದ್ರಿಂದ ಜೀವನ ಈ ರೀತಿ ಇದೆ. ಇದರ ಪ್ರಭಾವ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಬೇರೆಯವರು ಮಾಡಿರೋದು ಪ್ರಭಾವಿತರಾಗಿದ್ದೀವಿ. ಗೊತ್ತೇ ಇಲ್ಲ ನಾನು ಈ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ತಪ್ಪಿಸ್ಕೊಳ್ಳೋಕ್ಕಾಗತ್ತೆ. ಅದಕ್ಕೆ ಈ ಪೂರ್ತಿ ವಿಡಿಯೋ ಕೇಳಿಸ್ಕೊಳ್ಳಿ ಪ್ಲೀಸ್, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ಕೇಳಿಸ್ಕೊಳ್ತಾ ಇರುವಾಗ ನಿಮಗೆ ಇನ್ನೊಂದೇನೋ ರೀಲ್ ನೋಡಬೇಕು ಅನಿಸುತ್ತೆ, ಯಾರೋ ಕರೀತಾರೆ, ಡಿಸ್ಟ್ರಾಕ್ಷನ್ಸ್ ಬರುತ್ತೆ, ನಿಮಗೆ ಈ ಪೂರ್ತಿ ವಿಡಿಯೋ ಕೇಳೋಕ್ಕೆ ಬಿಡಲ್ಲ. ಯಾಕೆಂದರೆ ಈ ವಿಡಿಯೋ 1 ಸಾರಿ ಕೇಳಿಸ್ಕೊಂಡ್ರೆ ಅರ್ಥ ಆಗಲ್ಲ, 2 ಸಾರಿ ಅಲ್ಲ, 3 ಸಾರಿ 4 ಸಾರಿ ಕೇಳಿಸ್ಕೊಳ್ಬೇಕು. ಮತ್ತೆ ನೀವು ಮೆಡಿಟೇಷನ್ ಮಾಡಬೇಕು. 90 ಡೇಸ್ ಫಸ್ಟ್ 90 ಡೇಸ್ ಪ್ಲ್ಯಾನ್ ಮಾಡಬೇಕು. ಕೆಲವ್ರು ಹೇಳ್ತಾರೆ ಹಣ ಬಂದ ಮೇಲೆ ಅವನು ಹಾಳಾಗಿ ಹೋಗ್ಬಿಟ್ಟ, ಅವನು ಒಳ್ಳೆ ವ್ಯಕ್ತಿ ಇದ್ದ ಮುಂಚೆ, ಹಣ ನೋಡಿ ಎಲ್ಲರನ್ನ ಹಾಳು ಮಾಡಿಬಿಡುತ್ತೆ ಅಂತ. ನೋ, ಹಣ ಅಂದರೆ ಯಾರು ಹೇಳಿ? ಲಕ್ಷ್ಮಿ. ಲಕ್ಷ್ಮಿಯನ್ನು ಕೆಟ್ಟದ್ದು ಮಾಡ್ತಾಳ? ಇಲ್ಲ. ಹಣ ಬಂದಾಗ ನನ್ನ ಒಳಗಡೆಯ ಮನಸ್ಥಿತಿ ಹೇಗಿತ್ತು ಆ ಮನಸ್ಥಿತಿಯಿಂದ ಕೆಟ್ಟದ್ದಾಗಬಹುದು. ವ್ಯವಹಾರ ಮನಸ್ಥಿತಿಯಿಂದಾಗಿ ಆಗುತ್ತೆ ಹೊರತಾಗಿ ಹಣ ಕೆಟ್ಟದ್ದಲ್ಲ. ಹಣದಿಂದ ಎಷ್ಟು ಒಳ್ಳೆಯ ಕಾರ್ಯ ಆಗಿಲ್ಲ ಹೇಳಿ, ಏನೇನೆಲ್ಲ ಆಗಿಲ್ಲ ಹೇಳಿ. ಅಫ್ಕೋರ್ಸ್ ಹಣದ ವಿಚಾರದಲ್ಲಿ ತುಂಬ ಕೆಟ್ಟದ್ದಾಗಿರ್ಬೋದು. ಆ ಇನ್ಸಿಡೆಂಟ್ ಸ್ಪೆಸಿಫಿಕ್ ಆಗಿರುವಂಥ ಇನ್ಸಿಡೆಂಟಿಂದ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ವರ್ಬಲ್ ಪ್ರೋಗ್ರಾಮಿಂಗ್ ಆಗಿಬಿಟ್ಟಿದೆ ನಮ್ಮ ಮೈಂಡ್. ಇದರಿಂದ ನಾವು ಹೊರಗಡೆ ಬರಬೇಕು, ಚೇಂಜ್ ಆಗೋಕ್ಕಾಗತ್ತೆ. ನೆಕ್ಸ್ಟ್ ಏನು? ಮಾಡೆಲಿಂಗ್. ಚಿಕ್ಕವರಿದ್ದಾವಾಗ ನಮ್ಮ ತಂದೆ ತಾಯಿ ಹಣನ ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ರು? ನಮ್ಮ ತಂದೆ ತಾಯಿ ಎಲ್ಲ ಚಿಕ್ಕವರಿದ್ದಾವಾಗ ಅವರು ಈಸಿಯಾಗಿ ಹಣ ಸಂಪಾದಿಸ್ತಾ ಇದ್ರ ಅಥವಾ ತುಂಬ ಕಷ್ಟಪಟ್ಟು ಸಂಪಾದಿಸ್ತಾ ಇದ್ರ? ನಾವು ಯಾವ ರೀತಿ ನೋಡಿದ್ವಿ ನಮ್ಮ ತಂದೆ ತಾಯಿಯನ್ನು ಹಣ ಸಂಪಾದಿಸುವ ರೀತಿಯಲ್ಲಿ? ಹಣ ನಿಮ್ಮ ಜೀವನದಲ್ಲಿ ಮುಂಚೆ ಫ್ಯಾಮಿಲಿನಲ್ಲಿ ಖುಷಿ ತರ್ತಾ ಇತ್ತಾ ಅಥವಾ ದುಃಖನ, ಜಗಳನ, ಕಷ್ಟನ? ಇದಿಷ್ಟು ವಿಚಾರ ಏನು ಮಾಡೆಲಿಂಗ್ ಬಗ್ಗೆ ನಾನು ಮಾತನಾಡಿದೆ, ಪ್ರೋಗ್ರಾಮಿಂಗ್ ಬಗ್ಗೆ, ವರ್ಬಲ್ ಪ್ರೋಗ್ರಾಮಿಂಗ್ ಬಗ್ಗೆ ಮಾತನಾಡಿದೆ, ಅದೆಲ್ಲ ನೋಡಿ. ಗುಡ್ ಆರ್ ಬ್ಯಾಡ್ ಯಾವುದೋ ಒಂದು ಇನ್ಸಿಡೆಂಟ್ ಹಾಗೆ ರೆಕಾರ್ಡ್ ಆಗಿದೆ ನೋಡಿ ಬೇಕಾದರೆ. ಮೂರನೇದು ಬಂದು ಸ್ಪೆಸಿಫಿಕ್ ಇನ್ಸಿಡೆಂಟ್. ಏನೋ ಒಂದು ಕಹಿ ಘಟನೆ ಹಣಕಾಸಿಗೆ ಸಂಬಂಧಪಟ್ಟಂತೆ ತುಂಬ ದೊಡ್ಡ ಕೆಟ್ಟ ಬ್ಯಾಡ್ ಇಂಪ್ಯಾಕ್ಟನ್ನು ನಿಮ್ಮ ಮೇಲೆ ಹಾಕಿರುತ್ತೆ. ಅದು ಫ್ಯಾಮಿಲಿಯಲ್ಲಾಗಿರ್ಬೋದು, ಯಾವುದೋ ಒಂದು ಮೂವಿ ನೋಡಿ ಆಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಅಥವಾ ನಿಮ್ಮ ಮನೆ ಆ ಕಡೆ ಈ ಕಡೆ ಸುತ್ತಮುತ್ತಲಲ್ಲಿ ಏನೋ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟ್ ಕೆಟ್ಟದ್ದಾಗಿ ನೋಡಿರ್ತೀರಿ. ಅದು ಬೇಸ್ಡ್ ಆನ್ ಯಾವುದೋ ಒಂದು ಹಣಕಾಸಿಗೆ ಸಂಬಂಧಪಟ್ಟಿದ್ದು, ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಿರೋ ಜಗಳನೋ, ಕೊಲೆನೋ, ದೊಡ್ಡ ಘಟನೆ, ಕಹಿ ಘಟನೆಯನ್ನು ನೋಡಿರ್ತೀರಿ. ಅದು ನಮ್ಮೆಲ್ಲರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬೇರೂರಿರುತ್ತೆ. ಅದಕ್ಕೋಸ್ಕರ ನಮ್ಮ
ಆರ್ಥಿಕ ಸ್ಥಿತಿ ಹೀಗಿರುತ್ತೆ. ಮತ್ತು ಆರ್ಥಿಕವಾಗಿ ಅಂದರೆ ಮನಿ ಮ್ಯಾನೇಜ್ಮೆಂಟ್ ಮಾಡುವ ವಿಚಾರದಲ್ಲಿ ನಮ್ಮನ್ನು ಯಾವ ರೀತಿ ಎಜುಕೇಟ್ ಮಾಡಬೇಕಾಗಿತ್ತು, ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಬುಕ್ಗಳಾಗಿರ್ಬೋದು, ಫಿಲ್ಮ್ಗಳನ್ನು ನೋಡ್ತೀವಿ ಅದಾಗಿರ್ಬೋದು, ಅಥವಾ ಹೊರಗಡೆ ಸಮಾಜ ಫ್ರೆಂಡ್ ಸರ್ಕಲ್ ಯಾವುದೇ ಆಗಿರ್ಬೋದು, ಆ ರೀತಿಯಾಗಿ ನಮ್ಮನ್ನು ಎಜುಕೇಟ್ ಮಾಡಿಲ್ಲ. ಭಯಪಡಿಸ್ತಾನೆ ಬಂದಿದೆ, ಸೀಕ್ರೆಟ್ ಮೇಂಟೈನ್ ಮಾಡ್ತಾನೆ ಬಂದಿದ್ದಾರೆ. ಸಕ್ಸಸ್ ಆಗೋರು ಸಕ್ಸಸ್ ಆಗ್ತಾನೆ ಹೋದರು, ಬಡವರಾಗಿಯೇ ಉಳ್ಕೊಂಡ್ರು. ಯಾಕೆಂದರೆ ಈ ರೀತಿಯ ಭಯ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ನ ಮೇಲೆ ಆಗಿರುವಂತಹ ಆಳವಾದ ಪ್ರಭಾವ, ಈ 3 ಕಾರಣಗಳಿಂದಾಗಿ ನಾವು ಹೀಗೆ ಇದ್ದೀವಿ. ಈ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರಭಾವ ಎಷ್ಟು ಆಳವಾಗಿರುತ್ತೆ ಅಂದರೆ ಭಾವನೆ ಮತ್ತು ಲಾಜಿಕ್, ತರ್ಕ ಏನಿದೆಲ್ಲ, ಇವೆರಡರ ಮಧ್ಯದಲ್ಲಿ ಒಂದನ್ನು ನೀನು ಡಿಸೈಡ್ ಮಾಡುವಂತಂದರೆ ಇಲ್ಲಿ ಗೆಲ್ಲುವಂಥದ್ದು ಲಾಜಿಕ್ ಅಲ್ಲ, ನಮ್ಮ ಫೀಲಿಂಗ್ಸ್ ಅಥವಾ ಭಾವನೆಗಳೇ ಗೆದ್ದುಬಿಡುತ್ತೆ. ಯಾಕೆ ಅಂದರೆ ಹೈಜಾಕ್ ಆಗೋದು ಲಾಜಿಕ್ ಅಲ್ಲ, ಹೈಜಾಕ್ ಆಗೋದು ಫೀಲಿಂಗ್ಸ್ ಅಥವಾ ಭಾವನೆಗಳು, ಭಾವನಾತ್ಮಕವಾಗಿ. ಮತ್ತು ನಿಮಗೆ ಒಂದು ಗೊತ್ತಿರ್ಬೋದು, ಎಥಿಕ್ಸ್ನ ಪ್ರಪಂಚದಲ್ಲಿ ಒಂದು ನಿಯಮ ಇದೆ. ಯಾರಾದರೂ ಕೊಲೆ ಮಾಡಿರ್ತಾರೆ ಅಂದರೆ ಅಪರಾಧಿಯ ತಂದೆ ತಾಯಿ ಏನಾದ್ರೂ ನಾನು ಇವರ ಬಗ್ಗೆ ಸಾಕ್ಷಿ ಹೇಳ್ತೀನಿ ಅಂತಂದರೆ ಆ ಸಾಕ್ಷಿಯನ್ನು ವಿಶೇಷವಾಗಿ ರಿಜೆಕ್ಟ್ ಮಾಡ್ತಾರೆ ಜಡ್ಜ್ಗಳು. ಯಾಕೆ ಅಂತಂದರೆ ಅದು ಭಾವನಾತ್ಮಕವಾಗಿ ಮಗನ ಪ್ರತಿಯಾಗಿರುತ್ತೆ ಅವರ ಸಾಕ್ಷಿ. ಸುಳ್ಳಿದ್ರೂ ಕೂಡ ಸತ್ಯ ಅಂತ ಪ್ರೂವ್ ಮಾಡಿ, ತಾಯಿದಾಗಿರ್ಬೋದು, ಪೇರೆಂಟ್ಸಿದಾಗಿರ್ಬೋದು. ಹಾಗೆಯೇ ನಮ್ಮ ತಾರ್ಕಿಕ ಮನಸ್ಸು ಮತ್ತು ಭಾವನೆ ಇವೆರಡರ ಮಧ್ಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ವ್ಯತ್ಯಾಸವನ್ನು ಕಂಡುಹಿಡ್ಕೊಳ್ಳೋದ್ರಿಂದ ಮಿಸ್ಮ್ಯಾಚ್ ಆಗಿದ್ದೀವಿ ಅಂತಂದರೆ, ಈಗ ಹಣಕ್ಕೆ ಮತ್ತು ತರ್ಕ ಇವೆರಡು ವಿಚಾರ ಬಂತು ಅಂತಂದು ನಾವು ಹಿಂಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಎಕ್ಸಾಂಪಲ್ ನಿಮಗೊಂದು ಹೇಳ್ತೀನಿ. ಮದುವೆ ಆಗ್ತಾರೆ ಅಂತ ತಿಳ್ಕೊಂಬಿಡಿ. ಮದುವೆ ಆದಮೇಲೆ ಯಾರು ಇಂಪಾರ್ಟೆಂಟ್ ನೋಡಿ, ಮದುವೆ ಮುಂಚೆ ಯಾರು ಇಂಪಾರ್ಟೆಂಟ್ ನೋಡಿ. ಉದಾಹರಣೆಗೆ ಮದುವೆಗೆ ಮುಂಚೆ ಯಾರು ಇಂಪಾರ್ಟೆಂಟ್ ಅಂತ ಕೇಳಿದರೆ ಆನ್ಸರ್ ಮಾಡೋಕ್ಕಾಗತ್ತಾ? ಓಕೆ, ನನಗೆ ಕೇಳ್ತೀನಿ. ಮದುವೆ ಆದ ನಂತರ ನಿಮಗೊಂದು ಕ್ವಶನ್ ಕೇಳ್ತೀನಿ. ಹೆಂಡತಿ, 2 ಮಕ್ಕಳಾಗಿದ್ದಾರೆ, ಮತ್ತು ತಂದೆ ತಾಯಿ ಇದ್ದಾರೆ, ಅತ್ತೆ ಮಾವ ಇದ್ದಾರೆ. ಪ್ರಿಯಾರಿಟಿ ವೈಸ್ ಇಲ್ಲಿ ನೋಡಿ, ಲಾಜಿಕ್ ಮತ್ತು ಭಾವನೆಗಳನ್ನು ನಾವು ಸಪ್ರೇಟ್ ಮಾಡೋದು ಹೇಗೆ? ಇಂಪಾರ್ಟೆಂಟ್ ಬೇರೆ, ಇಂಪಾರ್ಟೆಂಟ್ ಅರ್ಜೆಂಟ್ ಬೇರೆ. ನೋಡಿ, ಈಗ ಮದುವೆ ಆಗಿರ್ತಾನೆ, ಫಸ್ಟ್ ಪ್ರಿಯಾರಿಟಿ ಗಂಡಂಗೆ ಯಾರ ಮೇಲೆ ಇರಬೇಕು? ಆ್ಯಕ್ಚುಲಿ ಇರಬೇಕಾಗಿರೋದು ಲಾಜಿಕ್ಕಿಂದ ಹೇಳಬೇಕು. ಭಾವನೆಯಿಂದ ಹೋದರೆ ಯಾರಂತಾರೆ ಗೊತ್ತಾ? ಅಪ್ಪ ಅಮ್ಮ ಅಂದ್ಬಿಡ್ತೀವಿ, ಹೆಂಡ್ತಿನೂ ಬಿಟ್ಟುಬಿಡ್ತೀವಿ, ಮಕ್ಕಳನ್ನೂ ಬಿಟ್ಟುಬಿಡ್ತೀವಿ. ಆ್ಯಕ್ಚುಲಿ ಲಾಜಿಕ್ಕಾಗಿ ಹೇಳಬೇಕು ಅಂತಂದ್ರೆ ಆ ಹೆಣ್ಣು ನಂಬಿ ಬಂದಿರೋದು ಯಾರನ್ನು? ಗಂಡನನ್ನು, ಗಂಡನ ಮನೆಯನ್ನು, ಮಕ್ಕಳನ್ನು. ಹಾಗಿರುವಾಗ ಗಂಡನ ಮೊದಲ ಪ್ರಿಯಾರಿಟಿ ಹೆಂಡತಿ, 2ನೇ ಪ್ರಿಯಾರಿಟಿ ತನ್ನ ಮಕ್ಕಳು, 3ನೇ ಪ್ರಿಯಾರಿಟಿ ತಂದೆ ತಾಯಿ ಮತ್ತು ಬೇರೆ ವ್ಯವಹಾರಗಳು. ಎಷ್ಟು ಕಹಿಯಾಗಿದೆಲ್ಲ. ಈ ಲಾಜಿಕ್, ಈ ಭಾವನೆ ಇವೆರಡನ್ನು ನಾವು ಅರ್ಥ ಮಾಡ್ಕೊಂಡಿವಿ. ಇಂಪಾರ್ಟೆಂಟ್ ಯಾವುದು? ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಅರ್ಜೆಂಟ್ ಯಾವುದು? ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು. ಇದು ಸ್ವಾರ್ಥ ಅನಿಸುತ್ತೆ, ಆದರೆ ಇದು ಸ್ವಾರ್ಥ ಅಲ್ಲ, ಇದು ಲಾಜಿಕ್. ಈ ಲಾಜಿಕ್ನ ಮತ್ತು ಭಾವನೆ ಇವೆರಡರ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಸಂಬಂಧ ಹಾಳಾಗುತ್ತೆ. ಸಂಬಂಧ ಹಾಳಾಗೋದ್ರ ಜೊತೆಯಲ್ಲಿ ಆರ್ಥಿಕತೆ ಕೂಡ ಇನ್ನೂ ಹಳ್ಳ ಹಿಡ್ಕೊಂಡು ಹೋಗ್ಬಿಡುತ್ತೆ. ಲಾಜಿಕ್ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಈ ನಮ್ಮ ಪ್ರಪಂಚದಲ್ಲಿ ಭಾವನೆಯಲ್ಲಿ ನಮಗೆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಯಾವ ರೀತಿ ತುಂಬಿಟ್ಟಿದೆ ಅಂದರೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಹಣ ಅಂದರೆ ಮುಗೀತು, ಹಣ ಬಂದರೆ ಮುಗೀತು. ಶ್ರೀಮಂತರ ನೋಡುವ ರೀತಿಯೇ ಬೇರೆ ಇರುತ್ತೆ. ನಮಗೆ ಶ್ರೀಮಂತರೇ ಬೇರೆ, ಬಡವರೇ ಬೇರೆ ಅನ್ನೋ ಥರ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ, ಬಡವರೇ ಶ್ರೀಮಂತರಾಗ್ಬೋದು, ಶ್ರೀಮಂತರು ಬಡವರಾಗ್ಬೋದು ಅಲ್ವಾ? ಸೊ ಲಾಜಿಕ್ ಅರ್ಥ ಮಾಡ್ಕೊಳ್ಬೇಕು, ಭಾವನೆ ಅರ್ಥ ಮಾಡ್ಕೊಳ್ಬೇಕು. ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂಥ ಕೆಲವೊಂದು ದ್ವಂದ್ವಗಳನ್ನು ಕಿತ್ತು ಬಿಸಾಕಿ ಲಾಜಿಕನ್ನು ಅರ್ಥ ಮಾಡ್ಕೊಳ್ಬೇಕು. ಆದರೆ ಈ ಲಾಜಿಕನ್ನು ಅರ್ಥ ಮಾಡ್ಕೊಳ್ಳುವಾಗ ನಿಮ್ಮ ಸುತ್ತಮುತ್ತ ಇರುವ ವೈಬ್ರೇಷನ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾಲೆಜ್ಫುಲ್ ಆಗಿರಬೇಕು, ಹೊಸತನ್ನು ಪ್ರತಿ ದಿವಸ ಕಲಿತಾ ಇರಬೇಕು. ಇವಾಗ ಈ ಪರಿವರ್ತನೆ ನಮ್ಮನ್ನು ರೈಟ್ ಟ್ರ್ಯಾಕ್ನಲ್ಲಿ ಕರ್ಕೊಂಡು ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ನಾಲೆಜ್, ಈ ಪರಿವರ್ತನೆ, ಈ ಡಿಸಿಷನ್, ಈ ಥಾಟ್ಸ್, ಈ ಫೀಲಿಂಗ್ಸ್, ಡಿಸಿಷನ್, ಆ್ಯಕ್ಷನ್ ಮತ್ತು ಒಳ್ಳೆಯ ರಿಸಲ್ಟ್. ನಿಮಗೆ ಇನ್ನೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಎಷ್ಟರ ಮಟ್ಟಿಗೆ ಪ್ರಭಾವ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಲಾಜಿಕ್ ಮತ್ತು ಎಮೋಷನ್ ಅಂದರೆ ಭಾವನೆ ಇವೆರಡನ್ನು ವ್ಯತ್ಯಾಸ ಮಾಡುವಂತಹ ಒಂದು ಇನ್ಸಿಡೆಂಟ್ ಬಗ್ಗೆ ನಿಮಗೆ ಹೇಳ್ತೀನಿ. ಇವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವ ರೀತಿ ಗೊಬ್ಬರ ತುಂಬ್ಕೊಂಡು ಬಿಟ್ಟಿದ್ದೀವಿ, ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತ. ಇವಾಗ ಏನೋ ಒಂದು ವ್ಯವಹಾರ ಮಾಡೋಕ್ಕೆ ಹೋಗಿನೋ, ಮನೆ ಕಟ್ಟೋಕ್ಕೆ ಹೋಗಿನೋ, ಏನೋ ಒಂದು ಹಾಸ್ಪಿಟಲೈಸ್ ಆದಂತಹ ಏನೋ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿ ಲಕ್ಷಾಂತರ ರೂಪಾಯಿ ಸಾಲಕ್ಕೆ ಒಬ್ಬರು ಗಂಡ ಹೆಂಡತಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಬಿಡಿ. ಒಂದೇ ಮನೆಯಲ್ಲಿ ಗಂಡ ಹೆಂಡತಿ, ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಮಕ್ಕಳೆಲ್ಲ ಇದ್ದಾರೆ. ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತಂದರೆ ಮನೆಯಲ್ಲಿನೂ ತಂದೆ ಆರಾಮಿಲ್ಲ, ಸಾಲ ಇದೆ, ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಗಂಡ ಹೆಂಡತಿ ಒಳ್ಳೆ ಓದಿದ್ದಾರೆ, ಆದರೆ ಇಲ್ಲಿ ಜಾಬಿನಲ್ಲಿ ಏನು ಇನ್ಕಮ್ ಬರ್ತಾ ಇದೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹೀಗೆ ಹೋಗ್ತಾ ಇದ್ದರೆ ಸಾಲ ತೀರ್ಸೋಕ್ಕಾಗಲ್ಲ, ಇನ್ನೂ ಸಾಲ ಆಗುತ್ತೆ, ತಂದೆ ತಾಯಿನ ನೋಡ್ಕೊಳ್ಳೋಕ್ಕಾಗಲ್ಲ. ಆದರೆ ಇಲ್ಲಿ ಇರಬೇಕು ಮಕ್ಕಳು. ಆದರೆ ಒಂದು ದಿವಸ ಅಚಾನಕ್ಕಾಗಿ ಗಂಡ ಹೆಂಡತಿಗೆ ಬೇರೆ ಯಾವುದೋ ಒಂದು ಸ್ಟೇಟಲ್ಲಿ
ಒಂದು ಒಳ್ಳೆಯ ಆಫರ್ ಬರುತ್ತೆ. ಆ ಆಫರ್ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಅಂದರೆ ಇರುವ ಸಮಸ್ಯೆಯನ್ನು ಪರಿಹಾರ ಮಾಡಿಬಿಟ್ಟು ಲೈಫನ್ನು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅಂತಹ ಒಂದು ಸ್ಯಾಲ್ರಿಯನ್ನು ಆಫರ್ ಮಾಡುವಂಥ ಒಂದು ಜಾಬ್ ಗಂಡ ಹೆಂಡತಿ ಇಬ್ಬರಿಗೂ ಬೇರೆ ಸ್ಟೇಟಲ್ಲಿ ಒಟ್ಟಿಗೆ ಸಿಕ್ಬಿಡುತ್ತೆ. ಇವಾಗ ಹೇಳಿ, ಅಪ್ಪ ಅಮ್ಮ ಇಂಪಾರ್ಟೆಂಟ್, ಸಾಲ ಇಂಪಾರ್ಟೆಂಟ್, ಜಾಬ್ ಕೂಡ ಇಂಪಾರ್ಟೆಂಟ್. ಆದರೆ ಬಿಟ್ಟು ಬೇರೆ ಕಡೆ ಹೋಗಬೇಕು, ಕಂಫರ್ಟ್ ಝೋನನ್ನು ಬ್ರೇಕ್ ಮಾಡಬೇಕು. ಇವಾಗ ನಮ್ಮ ಎಮೋಷನ್, ಭಾವನೆ ಇಲ್ಲೇ ಇರು ಅನ್ನತ್ತೆ. ಇದನ್ನು ಕಟ್ ಮಾಡಿ ಹೋಗೋದೇ ಲಾಜಿಕ್. ಯಾವುದನ್ನು ಡಿಸೈಡ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಎಸ್, ಗಂಡ ಹೆಂಡತಿ ಕಂಫರ್ಟ್ ಝೋನನ್ನು ಬಿಟ್ಟು, ಭಾವನೆಗಳನ್ನು ಬಿಟ್ಟು ಹೋಗಿ ಲಾಜಿಕಾಗಿ ಕೆಲಸ ಮಾಡಿ ಸಾಲ ತೀರಿಸಿ ಸಕ್ಸಸ್ಫುಲ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ಲಾಗಿ ಬದುಕೋದನ್ನು ಕಲಿಬೇಕು. ಈ ಲಾಜಿಕ್ಕನ್ನು ಅರ್ಥ ಮಾಡ್ಕೊಳ್ಬೇಕು. ಭಾವನೆ ಇಂಪಾರ್ಟೆಂಟೇ, ಆದರೆ ವೆರಿ ಇಂಪಾರ್ಟೆಂಟ್ ಲಾಜಿಕ್ಕನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು, ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಿದೆ, ಲಾಜಿಕ್ಕು ಇಂಪಾರ್ಟೆಂಟೇ, ಭಾವನೆ ಏನಿದೆ ಅದು ಇಂಪಾರ್ಟೆಂಟೇ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಅರ್ಜೆಂಟ್ ಅಂತ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಇಂಪಾರ್ಟೆಂಟ್ ತಂದೆ ತಾಯಿ ಸಂಬಂಧ, ಇಂಪಾರ್ಟೆಂಟ್ ಅರ್ಜೆಂಟ್ ದುಡ್ಡು ಮಾಡಿ ಸಾಲ ತೀರಿಸೋದು. ಈ ಲಾಜಿಕ್ ಆ್ಯಂಡ್ ಭಾವನೆ ಇವೆರಡನ್ನು ಅರ್ಥ ಮಾಡ್ಕೊಂಡಿವಿ ಅಂದರೆ ನಮ್ಮ ಆರ್ಥಿಕ ಸಂಬಂಧಪಟ್ಟ ಏನೆಲ್ಲ ಸಮಸ್ಯೆಗಳಿದೆ ಅದರಿಂದ ಹೊರಗಡೆ ಬರೋದಕ್ಕೆ ಇವಾಗಲೇ ಡಿಸಿಷನ್ನ ರೈಟ್ ವೇನಲ್ಲಿ ತೊಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲ ಅಂತಂದರೆ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ. ಇದು ನಿಮಗೆ ಮೆಡಿಟೇಷನ್ ಇನ್ನೂ ಹೆಲ್ಪ್ ಮಾಡುತ್ತೆ ಸೆಕೆಂಡ್ ಪಾರ್ಟ್ನಲ್ಲಿ. ಓಕೆ, ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡದೆ ಕಂಟಿನ್ಯೂ ಆಗಿ ನೋಡುವಂಥ ಧೈರ್ಯ ಮಾಡಿ, ಹುಚ್ಚು ಧೈರ್ಯ. ಯಾಕಂದರೆ ಇಲ್ಲಿ ವಿಡಿಯೋ ಲಾಂಗ್ ವಿಡಿಯೋ ಇದೆ. ಇಲ್ಲಿ ತನಕ ಬಂದಿದ್ದೀರಾ, ಯು ಆರ್ ಗ್ರೇಟ್. ಈ ವಿಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ, ಮತ್ತೆ ಕೇಳಿಸ್ಕೊಳ್ಳಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸಕ್ಸಸ್ಗೆ ಸಂಬಂಧಪಟ್ಟ ಬ್ಲೂ ಪ್ರಿಂಟ್ಗೆ ಸೆಟ್ ಆಗಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬ್ಲೂ ಪ್ರಿಂಟ್ ಸಬ್ಕಾನ್ಷಿಯಸ್ ಮೈಂಡಿಗೆ ಕೂರಿಸ್ಬೇಕು, ಸೆಟ್ ಮಾಡಬೇಕು. ಹಳೆಯ ಎಲ್ಲ ಬಿಲೀಫ್ ಸಿಸ್ಟಮ್ಗಳಿಂದ ಹೊರಗಡೆ ಬಂದು ಪಾರಾಗಬೇಕು. ಈ ಸಬ್ಕಾನ್ಷಿಯಸ್ ಮೈಂಡ್ ಲೆವೆಲ್ನಲ್ಲಿ ಬ್ಲೂ ಪ್ರಿಂಟನ್ನು ಕರೆಕ್ಟಾಗಿ ಇಳಿಸಲಿಲ್ಲ ಅಂತಂದರೆ ಮನಿ ಮ್ಯಾಗ್ನೆಟ್ನ ರೀತಿಯಲ್ಲಿ ನಾನು ಶ್ರೀಮಂತನಾಗೋದಕ್ಕೋಸ್ಕರ ಏನು ಅಟ್ರಾಕ್ಟ್ ಮಾಡಬೇಕಾಗಿತ್ತು ಅದನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಫಸ್ಟು ನಮ್ಮ ಕೆಲಸ ಸಬ್ಕಾನ್ಷಿಯಸ್ ಮೈಂಡ್ನ ಲೆವೆಲ್ನಲ್ಲಿ ಆಳವಾಗಿ ಇಳಿದು ನಮ್ಮ ಈ ಮನಿ ಬ್ಲೂ ಪ್ರಿಂಟ್ ಅಫರ್ಮೇಷನ್ ಅದು ಏನು ಮಾಡಬೇಕು, ಆ್ಯಕ್ಷನ್ ಮಾಡಬೇಕು. ಫಸ್ಟ್ ಥಾಟ್ಸ್, ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಫೀಲಿಂಗ್ಸ್, ಹಾಗೆಯೇ ಆ್ಯಕ್ಷನ್ಸ್ ಮತ್ತು ಅಫ್ಕೋರ್ಸ್ ರಿಸಲ್ಟ್, ಕಹಿ ಅಥವಾ ಸಿಹಿ ಬಂದೇ ಬರುತ್ತೆ. ಆದರೆ ಫಸ್ಟ್ ಥಾಟ್ಸ್ ವೆರಿ ಇಂಪಾರ್ಟೆಂಟ್, ಫೀಲಿಂಗ್ಸ್ ವೆರಿ ಇಂಪಾರ್ಟೆಂಟ್, ಆ್ಯಕ್ಷನ್ ವೆರಿ ಇಂಪಾರ್ಟೆಂಟ್, ರಿಸಲ್ಟ್ ಅಫ್ಕೋರ್ಸ್ ಬಂದೇ ಬರುತ್ತೆ. ಇವತ್ತೇನೇ ನನ್ನ ಪರಿಸ್ಥಿತಿ ಇರಬಹುದು, ಈ ಪರಿಸ್ಥಿತಿ ನಾಳೆಯ ನನ್ನ ಒಳ್ಳೆಯ ಜೀವನಕ್ಕೆ ಬೇಕಾಗಿರುವ ಫೌಂಡೇಶನ್ ಆಗಿದೆ. ವಾಟ್ ಎವರ್ ಇಟ್ ಈಸ್, ಮೇ ಬಿ ಕಂಡೀಷನ್ ಇರ್ಬೋದು, ಯಾವುದೇ ರೀತಿಯ ವರ್ಸ್ಟ್ ಸಿಚುವೇಶನ್ ಇರ್ಬೋದು ಇವಾಗ ನಮ್ಮ ಜೀವನದ್ದು, ಅದು ನನ್ನ ಭವಿಷ್ಯದ ಸಕ್ಸಸ್ನ ಫೌಂಡೇಶನ್ಗಾಗಿ ಇದೆ. ಯಾಕೆ ಗೊತ್ತಾ, ಈಗ ನನಗೆ ಇದು ವ್ಯಥೆ ಅನ್ನಿಸ್ತಾ ಇದೆ. ಆದರೆ ಈ ವ್ಯಥೆ ಸ್ವಲ್ಪ 6-7 ತಿಂಗಳು ಸಕ್ಸಸ್ ಆದಮೇಲೆ, 1 ವರ್ಷ ಆದಮೇಲೆ, ಸಕ್ಸಸ್ ಆದಮೇಲೆ ಇವತ್ತಿನ ದಿನದ ಈ ವ್ಯಥೆ ನನಗೆ ಕಥೆಯಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ವ್ಯಥೆ ಇರುವಾಗ ಮುಂದೆ ಹೋಗಬೇಕು. ಮುಂದೆ ಹೋಗಿದ್ದೀನಿ ಅಂತ ಅಂದ್ಕೊಂಡು ಹಿಂದೆ ನೋಡಬೇಕು. ಇವತ್ತಿನ ಇನ್ಸಿಡೆಂಟ್ ಪರಿಸ್ಥಿತಿ ಕತೆ ಥರ ಕಾಣಿಸುತ್ತೆ, ಇಲ್ಲಾಂದರೆ ಕತ್ತೆ ಥರ ದುಡಿತಾ ಇರಬೇಕು. ಕತೆ ಥರ ಕಾಣಿಸ್ಬೇಕು ನಮಗಿದು. ಕತೆ, ವ್ಯಥೆ ಏನೂ ಇಲ್ಲ ಜೀವನದಲ್ಲಿ. ಸ್ವಲ್ಪ ದಿನ ಹೋದ್ಮೇಲೆ ಎಲ್ಲವನ್ನ ಮರಿತೀವಿ. ಏನೂ ಇಲ್ಲ ಜೀವನದಲ್ಲಿ, ಸ್ವಲ್ಪ ದಿನ ಆದಮೇಲೆ ಖುಷಿಯಲ್ಲಿ ಇದ್ದೇ ಇರ್ತೀವಿ. ಏನೂ ಇಲ್ಲ ಜೀವನದಲ್ಲಿ, ಸ್ವಲ್ಪ ದಿನ ಆದಮೇಲೆ ಎಷ್ಟೇ ಕಹಿ ಆದರೂ ಮರಿತೀವಿ. ದಿಸ್ ಇಸ್ ಲೈಫ್. ಕನಸು ಕಾಣೋದಕ್ಕೆ, ಡ್ರೀಮ್ ಮಾಡೋದಕ್ಕೆ ದುಡ್ಡು ಕೊಡಬೇಕಾ? ಇಲ್ಲ ತಾನೇ? ಹಾಗಾದರೆ ಥಿಂಕ್ ಬಿಗ್ ಆ್ಯಂಡ್ ಬಿಯಾಂಡ್, ದೊಡ್ಡದಾಗಿ ಡ್ರೀಮ್ ಮಾಡಿ. ಜನ ಏನು ಅಂದ್ಕೊಳ್ತಾರೆ, ಆ 4 ಜನ ಏನು ಅಂದ್ಕೊಳ್ತಾರೆ ಅಂತ ಅಂದುಕೊಂಡಿದ್ದೀವಿ, ಅವ್ರು ಏನೂ ಅಂದ್ಕೊಳ್ಳೋದು ಇಲ್ಲ. ಯಾಕೆ ಅಂತಂದರೆ ಅವರು ಏನಾದರೂ ಅಂದ್ಕೊಳ್ತಾರೆ ಅನ್ನೋದನ್ನು ನಾನೇ ಅಂದುಕೊಂಡ್ರೆ ಅವ್ರು ಇನ್ನೇನು ಅಂದ್ಕೊಳ್ಳೋಕೆ ಬಾಕಿ ಇದೆ? ಅಂದ್ಕೊಳ್ಳಲ್ಲ ಅವರು. ಯಾಕೆ ಅಂತಂದರೆ ಅವ್ರು ಏನು ಅಂದ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀವೋ ಅದು ನಾವೇ ಅಂದ್ಕೊಳ್ತಾ ಇರೋದ್ರಿಂದ ಅವ್ರು ಇನ್ನೇನು ಅಂದ್ಕೊಳ್ಳೋಕೆ ಉಳಿದಿದೆ. ಸೊ ಅವ್ರು ಏನೂ ಅಂದ್ಕೊಳ್ಳಲ್ಲ. ನೀವು ಮಾಡಿ. ಆ 4 ಜನರಿಗೂ ಸ್ವಲ್ಪ ಕೆಲಸ ಕೊಡಿ, ಪಾಪ ಏನೂ ಇಲ್ಲದೆ ಇದ್ದಾರಲ್ವ, ಸ್ವಲ್ಪ ಅಂದ್ಕೊಳ್ಳಿ. ಅವರು ಬಿಟ್ಬಿಡಿ. ನೀವು ನಿಮ್ಮ ಕೆಲಸ ಕಡೆ ಲೇಸರ್ ಫೋಕಸ್ ಮಾಡಿ. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕಾ? ಫಿನಾನ್ಷಿಯಲಿ ಆರ್ಥಿಕವಾಗಿ ಸ್ಟ್ರಾಂಗ್ ಆಗಬೇಕಾ? ಮಿಲೇನಿಯರ್ ಆಗಬೇಕಾ ಅಲ್ವಾ? ಕೋಟ್ಯಾಧೀಶರಾಗಬೇಕು ತಾನೆ? ಹಾಗಾದರೆ ನಿಮ್ಮ ಬಗ್ಗೆ ನಿಮಗೆ ಎಷ್ಟು ವಿಶ್ವಾಸ ಇದೆ? ನೀವೇನೋ ಪ್ಲ್ಯಾನ್ ಮಾಡ್ತಾಯಿದ್ದೀರ, ಅದ್ರ ಬಗ್ಗೆ ಎಷ್ಟು ವಿಶ್ವಾಸ ಇದೆ? ನಿಮ್ಮ ಆಸಕ್ತಿ, ಉಮಂಗ ಎಷ್ಟಿದೆ? ನಿಮ್ಮದೇ ಸಂಕಲ್ಪ, ಪ್ಲ್ಯಾನ್ನ ಬಗ್ಗೆ ನಿಮಗೆ ವಿಶ್ವಾಸ ಇದೆಯಾ? ವಿಶ್ವಾಸ ಇದ್ದರೆ ನಿಮ್ಮ ಸಕ್ಸಸ್ಸನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಗೋ ಅಹೆಡ್. ಕಂಫರ್ಟ್ ಝೋನಲ್ಲಿ ಇದ್ದೀರಾ?
ನಿಮಗೆ ಮೂಡ್ ಬರ್ತಾ ಇಲ್ವೋ ಕೆಲಸ ಮಾಡೋಕ್ಕೆ? ಈ ಮೂಡ್ ಬರ್ತಾ ಇಲ್ಲ ನೋಡಿ, ಈ ಮೂಮೆಂಟ್ನಲ್ಲೂ ನಿಮಗೆ ಕೆಲಸ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಅಂದರೆ ನಿಮ್ಮ ಸಕ್ಸಸ್ಸನ್ನು ಯಾರಿಂದಲೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಮೂಡ್ ಇಲ್ಲ ಅಂದ್ರೂ ಕೆಲಸ ಮಾಡೋದೇ ನನ್ನ ಪ್ರಿಯಾರಿಟಿ, ಪ್ರಮುಖ ಧ್ಯೇಯ ಅಂತ ಆಗಿದ್ದೇ ಹೋದಂತಾದ ನಮ್ಮ ಜೀವನದ ಭಾಗ ಸಕ್ಸಸ್. ಕಟ್ಟಿಟ್ಟ ಬುದ್ಧಿ. ಫಸ್ಟ್ ಕಂಫರ್ಟ್ ಝೋನಿಂದ ಹೊರಗಡೆ ಬಂದುಬಿಡ್ಬೇಕು. ಕಂಫರ್ಟ್ ಝೋನಷ್ಟು ವಿಷಕಾರಿ ಅಂಶ ಈ ಜೀವನದಲ್ಲಿ ಸಕ್ಸಸ್ಗೆ ಮಾರಕ ಇನ್ಯಾವುದೂ ಇಲ್ಲ. ಕಂಫರ್ಟ್ ಝೋನ್. ಮನುಷ್ಯ ಅದೆಷ್ಟು ಕೆಟ್ಟ ಜೀವಿ ಅಂತಂದರೆ, ಬಿದ್ದುಕೊಂಡಿರೋದಕ್ಕೆ ಅಸಫಲ ಅಥವಾ ಅನ್ಸಕ್ಸಸ್ಫುಲ್ ಆಗೋದಕ್ಕೆ ಏನು ಮಾಡಬೇಕು ಅದು ಇಷ್ಟಪಟ್ಟು ಮಾಡ್ತಾನೆ. ಆದರೆ ಏನು ಮಾಡಿದರೆ ಸಕ್ಸಸ್ ಆಗ್ತೀನಿ ಅದು ಮಾಡಲ್ಲ. ನೀವು ಬಡವರು, ಶ್ರೀಮಂತರು, ನೆಗೆಟಿವ್ ಇರುವ ವ್ಯಕ್ತಿನೋ ಪಾಸಿಟಿವ್ ಇರುವ ವ್ಯಕ್ತಿನೋ, ಪ್ರೆಸೆಂಟ್ ಸಿಚುವೇಶನ್ ಏನಿದೆ ನೋ ಮ್ಯಾಟರ್. ನೀವು ಮಾಡಬೇಕಂತ ಹಸಿವಿದೆಯಾ? ಕಂಫರ್ಟ್ ಝೋನನ್ನು ಸಾಯಿಸೋಕ್ಕೆ ಆಗುತ್ತೆ ನಿಮ್ಮಿಂದ. ಹಾಗಾದರೆ ನಿಮ್ಮ ಫೈನಾನ್ಷಿಯಲ್ ಗೋಲ್ ಖಂಡಿತವಾಗಿ ಸಕ್ಸಸ್ಫುಲ್ ಆಗುತ್ತೆ. ಬೆಸ್ಟ್ ಆಫ್ ಲಕ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆಯೇ ಈಗ ಎರಡನೇ ಪಾರ್ಟಿ ಕಡೆ ಬರ್ತಾ ಇದ್ದೀನಿ. ಈ ವಿಡಿಯೋದು 17 ವೆಲ್ತ್ ಫೈಲ್. ಇದರಲ್ಲಿ 1 by 1 ಒಂದೊಂದೇ ಫೈಲ್ಗಳ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಈ 17 ವೆಲ್ತ್ ಫೈಲ್ ಸಂಬಂಧಿತ ಏನೆಲ್ಲ ಡೀಟೇಲ್ಸ್ ನಿಮಗೆ ಇವಾಗ ನೆಕ್ಸ್ಟ್ ಈಗ ಕಂಟಿನ್ಯೂ ಆಗುತ್ತೆ. ಆ ಡೀಟೇಲ್ಸ್ ಎಲ್ಲವೂ ಕೂಡ ನಿಮ್ಮ ಆರ್ಥಿಕ ಸಂಬಂಧಿತ ವಿಚಾರಗಳು ಏನೆಲ್ಲ ಇದೆ ನಿಮ್ಮ ಜೀವನದಲ್ಲಿ, ಅಲ್ಲಿಂದ ನೀವು ಓವರ್ಕಮ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ.